ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡೆಯ, ಜ್ಯೋತಿಯ ಬಲದಿಂದ ಸಮಂತಲದ ಕೀಡು ನೋಡೆಯ, ಸತ್ಯದ ಬಲದಿಂದ ಅಸತ್ಯದ ಕೀಡು ನೋಡೆಯ, ಪುರುಷದ ಬಲದಿಂದ ಅವಲೋಹದ ಕೀಡು ನೋಡೆಯ, ಎನ್ನ ಕೂಡಲ ಸಂಗಮ ಶರಣರ ಅನುಭಾವದಿಂದ ಎನ್ನ ಬಹುದ ಕೀಡು ನೋಡೆಯ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಸುಸಂದರ್ಭ ಸ್ಫೂರ್ತಿದಾಯಕವಾದಂತಹ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಊರಿಗೆ, ನಮ್ಮ ಶಾಲೆಗೆ, ಇಡೀ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದಂತಹ ಶ್ರೀ ಕುಮಾರ್ ಲಕ್ಷ್ಮಣ್ ಸಿ ಚಿಂಚಲಿಯವರು ಇತ್ತೀಚೆಗೆ PSI ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸೊ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ. ಸೊ ಈ ಒಂದು ಸುಸಂದರ್ಭ, ಈ ಒಂದು ಸತ್ಕಾರ ಕಾರ್ಯಕ್ರಮವನ್ನ ನಾವು ಸ್ವಾಗತದೊಂದಿಗೆ ಪ್ರಾರಂಭಿಸೋಣ. ಈ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ R.K. ಮುನ್ನೋಳಿ ಸರ್. ಪ್ರಥಮದಲ್ಲಿ ಗ್ರಾಮದ ಅಧಿದೇವರಾದ ಆಂಜನೇಯನ ಪಾದಗಳಿಗೆ ಅಣಿಮಣಿದು ಇವತ್ತಿನ ಈ ಶುಭ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕಿರ್ತಕ್ಕಂಥ ಮುಖ್ಯ ಉದ್ದೇಶ, ಈ ಶಾಲೆಯ ಒಬ್ಬ ವಿದ್ಯಾರ್ಥಿ ಮತ್ತೆ ಈ ಊರಿನ ಹೆಮ್ಮೆಯ ಪುತ್ರರು ಶ್ರೀಯುತ ಲಕ್ಷ್ಮಣ್ ಚಿಂಚಲಿ ಅವರು PSI ಹುದ್ದೆಯನ್ನು ಅಲಂಕರಿಸಿದ ಪ್ರಯುಕ್ತವಾಗಿ ನಮ್ಮ ಭಾರತೀಯ ಸಂಪ್ರದಾಯದಂತೆ ನಾವು ಅವರಿಗೆ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ಪ್ರಯುಕ್ತವಾಗಿ ಈ ಒಂದು ಸಭೆಗೆ ಆಗಮಿಸತಕ್ಕಂತಹ ನಮ್ಮ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮಣನ ಮಂಗಿಯವರನ್ನ ಈ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಈ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೇಶಣ್ಣ ಹನುಮಂತುಗಳು ಇವರು ಸಹಿತ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಮಾರುತಣ್ಣ ಕಪ್ಪರ್ಗುದಿಯವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸತ್ಕಾರ ಮೂರ್ತಿಗಳಾಗಿರ್ತಕ್ಕಂಥ PSI ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂತಹ ನಮ್ಮ ಈ ಶಾಲೆಯ ವಿದ್ಯಾರ್ಥಿ, ಹೆಮ್ಮೆಯ ವಿದ್ಯಾರ್ಥಿ, ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂತೇಶನ ಶಿರಗೋಡು ಅವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತೇನೆ. ಹಾಗೆಯೇ ನಮ್ಮ SDMCಯ ಸದಸ್ಯರಾಗಿರ್ತಕ್ಕಂತಹ ಯಲ್ಲಪ್ಪನ ಚಿಂಚಲಿಯವರು ಸಹಿತ ಉಪಸ್ಥಿತರಿದ್ದಾರೆ. ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ
ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂತಹ ಮಾರುತಿಯನ್ನ ಹನುಮನವರು ಅವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತಹ ಲಕ್ಷ್ಮಣನ ಹನುಮನವರು ಅವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮಗಳ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ನಮ್ಮ ಸ್ನೇಹಿತರು ಮತ್ತು ಒಡನಾಡಿಗಳಾಗಿರ್ತಕ್ಕಂತಹ ಗುಂಡೋಣ ಪೆಡ್ಡಾರಿ ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ SDMC ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಚೌಲಿಗೆ ಇವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಚಂದ್ರಣ್ಣ ಕರಿಕೆಟ್ಟಿ ಅವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರು ಒಡನಾಡುವಾಗಿರ್ತಕ್ಕಂಥ ಸಿದ್ದಣ್ಣ ಕಿಂಡಿ ಅವರು ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಸ್ನೇಹಿತರು ಆತ್ಮೀಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಜವನ್ನ ಸಮಿತಿಯವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ವೈಡಿ ಕಂತೆ ಮೇಡಮ್ ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಬಸಪ್ಪನ ಕರಿಕಟ್ಟಿ ಅವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಬಸಪ್ಪನ ಹನುಮಣ್ಣವರು ಅವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಭಗೀರಥ ಸಂಘದ ಅಧ್ಯಕ್ಷರು ಸಿದ್ದು ಕರಗಾಮಿಯವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡಿಕೊಡ್ತೇನೆ. ಹಾಗೆಯೇ ನಮ್ಮ PSI ಅವರ ತಂದೆ ತಾಯಿಗಳು ಅವರು ಸಹಿತ ಆಗಮಿಸಿದ್ದಾರೆ. ಹಿರಿಯರು ಅವರಿಗೂ ಸಹಿತ ನಮ್ಮೆಲ್ಲ ಗ್ರಾಮದ ಪರವಾಗಿ ಹಾಗೂ ಎಲ್ಲ ನಮ್ಮ ಶಾಲೆಯ ಒಂದು ವಿದ್ಯಾರ್ಥಿನಿಯರ ಪರವಾಗಿ ಆ ಈರುವರು ದಂಪತಿಗಳನ್ನ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಪುರಳಿಕನ ಅವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅವರಿವರೆನ್ನದೆ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ನಮ್ಮ ಈಗ ತಾನೇ ಆಗಮಿಸಿರ್ತಕ್ಕಂಥ SDMC ಸದಸ್ಯರು ಮಿಷನ್ನ ಬಂಗೇನವರು ಅವರು ಸಹಿತ ಆಗಮಿಸಿದ್ದಾರೆ. ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಅವರಿವರೆನ್ನದೆ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಸರ್ವ ಗಣ್ಯಮಾನ್ಯರನ್ನ ನಮ್ಮ ಈ ಎರಡೂ ಶಾಲೆಯ ಶಿಕ್ಷಕ ವೃಂದದ ಪರವಾಗಿ SDMCಯ ಪರವಾಗಿ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ನಾನು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸರ್ವರನ್ನ ಅತ್ಯಂತ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಪರ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರಿವರೆನ್ನದೇ ಎಲ್ಲರನ್ನು ಹೃದಯ ತುಂಬಿ ಸ್ವಾಗತಿಸಿದಂತ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ RK ಮುನ್ನೋಳಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸೋಣ. ಸಾಧನೆ ಎಂಬುದು ಸಾಧಕನ ಸೊತ್ತು, ಸೋಮಾರಿಯ ಸೊತ್ತಲ್ಲ. ಮುಖ್ಯ ಉದ್ದೇಶ ಸಾಧಕರಿಗೆ ಸನ್ಮಾನ. ಈ ಸಾಧಕರನ್ನ ಒಂದು ಕಿರು ಪರಿಚಯದೊಂದಿಗೆ ನಿಮಗೆ ಪರಿಚಯ ಈಗ ತಾನೇ ಆಗಮಿಸಿದಂತಹ ಹನುಮಂತನ ಕರಿಕಟ್ಟಿ ಅವರನ್ನ ನಿಮ್ಮ ದೊಡ್ಡ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಅವರನ್ನ ಸ್ವಾಗತಿಸುವುದರ ಮೂಲಕ ಬರಮಾಡಿಕೊಳ್ಳೋಣ. ಈಗ ಸಾಧಕರ ಕಿರು ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದಂತಹ ದಾಸಣ್ಣ ಸರ್. ದಯವಿಟ್ಟು ಬರುವ ವೇದಿಕೆ ಮೇಲೆ ಸೇರಿದ ಬನ್ನಿ. ಗುರುಗಳೊಳಗಿದ್ದರೂ ಜ್ಞಾನಿಯ ಮನಸ್ಸು ಲೋಕವನ್ನು ಆಳುತ್ತದೆ, ಲೋಕದೊಳಗಿದ್ದರೂ ಅಜ್ಞಾನಿಯ ಮನಸ್ಸು ಗುರಿಯಲ್ಲೇ ತಿರುಗುತ್ತದೆ ಭುವನೇಶ್ವರ ಎನ್ನುವಂತಹ ಅಜ್ಞಾನಿಯ ಅಶಕ್ತಿ ಸಾಮರ್ಥ್ಯದ ಅಲ್ಲಮರ ವಚನವನ್ನು ನೆನೆಯುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಸಾಧಕ ಮೂರ್ತಿ ಆಗಿರ್ತಕ್ಕಂಥ ಲಕ್ಷ್ಮಣ್ ಚಿಂಚಲಿ ಅವರಿಗೂ ಹಾಗೂ ನನ್ನೆಲ್ಲ ಶಿಕ್ಷಕ ಮಿತ್ರರಿಗೂ ನನ್ನೆಲ್ಲ ಶಿಕ್ಷಕಿಯರಿಗೂ ಹಾಗೂ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತಾ, ಇಂದು ನಿಮ್ಮ ಮುಂದೆ ಗೆಲುವಿನ ಸಂಕೇತವನ್ನು ಅರಿವಿನ ಬೆಳಕಾಗಿ ಕೂತಿರ್ತಕ್ಕಂಥ ಸಾಧಕರಾಗಿರ್ತಕ್ಕಂಥ ಕುಮಾರ ಲಕ್ಷ್ಮಣ ಶಿವಾಜಿ ಚಿಂಚಿಲಿಯವರ ಒಂದು ಪುಟ್ಟ ಪರಿಚಯವನ್ನ ಮಾಡಿಕೊಡುವುದು ನನ್ನ ಭಾಗ್ಯವೆಂದೇ ಭಾವಿಸುತ್ತಾ, ಜಾಗದೂರಿನ ಮಣ್ಣಿನ ಮಗನಾಗಿ ಶಿವಾಜಿ ಹಾಗೂ ಸಾವಕ್ಕ ದಂಪತಿಗಳ ಎರಡನೇ ಸುಪುತ್ರರಾಗಿ ಜನಿಸಿರ್ತಕ್ಕಂಥ ಲಕ್ಷ್ಮಣ್ ಶಿವಾಜಿ ಚಿಂಚಲಿಯವರು 18/5/1996 ಈ ಜಗತ್ತಿಗೆ ಪರಿಚಯ ಆಗ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು 1ರಿಂದ 8ನೇ ತರಗತಿವರೆಗೂ ತಾವೆಲ್ಲ ಏನು ಇಲ್ಲಿ ಕೂತಿದ್ರು ಇದೇ ನಮ್ಮ ಶಾಲೆಯಲ್ಲಿ
ಅಧ್ಯಯನವನ್ನು ಮಾಡಿಬಿಟ್ಟು ನೆಕ್ಸ್ಟ್ 9 ಮತ್ತು 10ನೇ ತರಗತಿಯನ್ನ ಭರತೇಶ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬೆಲ್ಲದ ಬಾಗೇವಾಡಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ 9 ಮತ್ತು 10ನೇ ತರಗತಿಯ ವಿದ್ಯಾಭ್ಯಾಸವನ್ನ ಮಾಡಿಬಿಟ್ಟು ಶೇಕಡ 81.76% ಎಸ್ಎಲ್ಸಿಯನ್ನು ತೆಗೆದುಕೊಂಡ್ಬಿಟ್ಟು ಅದೇ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾ ಪ್ರಥಮ ಮತ್ತು ದ್ವಿತೀಯ ಪಿಯುಸಿಯನ್ನ ವಿಜ್ಞಾನ ವಿಭಾಗದಲ್ಲಿ ಅಧ್ಯಯನ ಮಾಡಿಬಿಟ್ಟು ಇಡೀ ಕಾಲೇಜಿಗೆ 2ನೇ ರ್ಯಾಂಕ್ ಅನ್ನು ಪಡೆದುಕೊಂಡು ಶೇಕಡ 79.50% ಅಂಕಗಳನ್ನು ಪಡೆದುಕೊಂಡ್ಬಿಟ್ಟು ತಮ್ಮ ಕಾಲೇಜಿಗೆ 2ನೇ ರ್ಯಾಂಕ್ ಬರ್ತಾರೆ. ನಂತರದಲ್ಲಿ ಇವರು ತಮ್ಮ ಸಿಇಟಿ ಪರೀಕ್ಷೆಯನ್ನ ಬರೆದ್ಬಿಟ್ಟು BSc ಅಗ್ರಿಕಲ್ಚರ್ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ತಮ್ಮ BSc ಅಗ್ರಿಕಲ್ಚರ್ ಪದವಿಯನ್ನು ಮುಗಿಸ್ತಾರೆ. ನಂತರದಲ್ಲಿ ಇವರು ತಮ್ಮ MSc ಪದವಿಯನ್ನ ಧಾರವಾಡದ ಹೆಸರಾಂತ ಕೃಷಿ ವಿಶ್ವವಿದ್ಯಾಲಯದಲ್ಲಿ 19 ರಿಂದ 2021ರವರೆಗಿರುವಂತಹ ತಮ್ಮ MSc ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ತಾರೆ. ನಂತರದಲ್ಲಿ ಇವರು ಅತಿ ಸ್ಪರ್ಧಾತ್ಮಕ ಜಗತ್ತಾಗಿರ್ತಕ್ಕಂಥ CET ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆ ಸ್ಪರ್ಧಾತ್ಮಕ ಜಗತ್ತಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನ, ತಮ್ಮ ಎಲ್ಲ ಹಸಿವು ನೋವು, ತಮ್ಮ ಸಂಕಟಗಳನ್ನೆಲ್ಲ ಬದಿಗೊತ್ಬಿಟ್ಟು ತಮ್ಮ ಆಸೆ ಆಕಾಂಕ್ಷೆಗಳನ್ನ, ಹಬ್ಬ ಹರಿದಿನಗಳನ್ನ ಎನ್ನದೆ ತಮ್ಮ ಬಂಧು ಬಾಂಧವ್ಯವನ್ನೆಲ್ಲವನ್ನ ತೊರೆದ್ಬಿಟ್ಟು ಸುಮಾರು ಸುದೀರ್ಘ 3-4 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡ್ತಾರೆ. ಸೊ ಈ ಅಧ್ಯಯನದ ಪ್ರತಿಫಲವಾಗಿ 2022-23ರಂದು ಪೊಲೀಸ್ ಇಲಾಖೆಯಿಂದ ಕಾಲಾಗುವಂತಹ ಒಂದು ಸಶಸ್ತ್ರ ಮೀಸಲು ಪಡೆಯ ನೋಟಿಫಿಕೇಶನ್ ಹಾಗೂ ಮತ್ತೊಂದು ಸಿವಿಲ್ ನಾಗರಿಕ ಪರೀಕ್ಷೆ ಕಾನ್ಸ್ಟೇಬಲ್ ಪರೀಕ್ಷೆಯ 2 ಪರೀಕ್ಷೆಗಳನ್ನು ತಾವು ಬರೀತಾರೆ. ಸೊ 2 ಪರೀಕ್ಷೆಗಳು ಸಹ ಇವರು ಆಯ್ಕೆ ಆಗ್ತಾರೆ. ಈ ಕಾಲದಲ್ಲಿ ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ಒಂದು ಪರೀಕ್ಷೆಯನ್ನು ನಾವು ಬರೆದು ಸೆಲೆಕ್ಟ್ ಆಗೋದು ತುಂಬಾ ಕಠಿಣದ ಪರಿಸ್ಥಿತಿಯಲ್ಲಿದ್ದೀವಿ. ಯಾಕಂದ್ರೆ ಅಷ್ಟು ಸ್ಪರ್ಧಾತ್ಮಕ ಜಗತ್ತಲ್ಲಿ ಸ್ಪರ್ಧಾಳುಗಳು ಪೈಪೋಟಿ ಮಾಡ್ತಿದ್ದಾರೆ. ಸೊ ಅಂತಹ ಸಂದರ್ಭದಲ್ಲೂ ತಮ್ಮ ಜ್ಞಾನದಿಂದ ತಮ್ಮ ಅಧ್ಯಯನದ ಪ್ರತಿಫಲವಾಗಿ 2 ಹುದ್ದೆಗಳು ಆಯ್ಕೆ ಆಗ್ತಾರೆ. ಆದ್ರೆ ಅವರು ತಾವು ಮಂಗಳೂರಲ್ಲಿ ಸೆಲೆಕ್ಟ್ ಆಗುವಂತಹ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅವರು ತರಬೇತಿಗೆ ಜಾಯ್ನ್ ಆಗ್ತಾರೆ. ಆ ತರಬೇತಿಗೆ ಜಾಯಿನ್ ಆದ ಸಂದರ್ಭದಲ್ಲೇ ಸಹ ತಾವು ಮತ್ತೊಂದು ಎಕ್ಸಾಮ್ ಅಂತ ಬರೆದಿರ್ತಾರೆ. 2021-22ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಪರೀಕ್ಷೆಯನ್ನ ತಾವು ಬರೆದಿರ್ತಾರೆ. ಬೆಳಗಾವಿ ಉತ್ತರ ವಲಯದಲ್ಲಿ ಬರೀತಾರೆ. ಸೊ ಅದು ಕೂಡ ಅವರ ಕಠಿಣ ಪರಿಶ್ರಮದ ಫಲವಾಗಿ ಅದು ಕೂಡ ಸೆಲೆಕ್ಟ್ ಆಗುತ್ತೆ. ಇಡೀ ಉತ್ತರ ವಲಯಕ್ಕೆ 11ನೇ ರ್ಯಾಂಕ್ ಅನ್ನು ಬಂದ್ಬಿಟ್ಟು ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗ್ತಾರೆ. ನೋಡಿ, ನಾವು ಒಂದು ಚಿಕ್ಕ ಹುದ್ದೆಯನ್ನು ಪಡೆಯಲಿಕ್ಕೆ ನಾವು ಒದ್ದಾಡ್ತಾ ಇರ್ತೀವಿ. ಯಾವ್ದಾದ್ರು ಚಿಕ್ಕ ಹುದ್ದೆ ಸಿಕ್ಕರೆ ಸಾಕಂತ ಹೇಳ್ಬಿಟ್ಟು ಅವರು ಅದು PSI ಆಗುತ್ತಂತ ಗೊತ್ತಿರುತ್ತೆ ಅವ್ರಿಗೆ, ಆ ಕುಟುಂಬದಲ್ಲಿ ಹಂಚ್ಕೊಂಡಿರ್ತಾರೆ. ಅದು ಸಹ ಅವರು ಅತಿ ಆಸೆಯನ್ನು ಪಡೋದೆ ಕಾನ್ಸ್ಟೇಬಲ್ ತರಬೇತಿಗೆ ಹೋಗ್ತಾರೆ. ಅದು ಅವರ ಏನಂತೆ ನಾವು ಅವರ ಸಹಜತೆ. ನೀವು ಎಷ್ಟು ಹಂಬಲಾಗಿರ್ತೀವೋ ಅಷ್ಟು ದೇವರನ್ನು ಅಂತವನು ನಮ್ಗೆ ನಮ್ಮ ಪ್ರತಿಫಲಕ್ಕೆ ಒಂದು ನಮ್ಮ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಕೊಡ್ತಾವ ಅಂತ ಉದಾಹರಣೆ. ಅವ್ರು ಕಾನ್ಸ್ಟೇಬಲ್ ತರಬೇತಿಗೆ ಹೋಗ್ತಾರೆ. ನಮ್ಮ PSI ಆದ್ರೂ ಪರವಾಗಿಲ್ಲ, ನನ್ನ ನಂತರ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರು ಕಾನ್ಸ್ಟೇಬಲ್ ತರಬೇತಿಯಲ್ಲಿ ಇದು ಮುಗಿಯುವಂತ ಬಂದಾಗಲೇ ಅವರಿಗೆ 11ನೇ ರ್ಯಾಂಕ್ ಆಗಿ ಬೆಳಗಾವಿ ಉತ್ತರ ವಲಯದಲ್ಲಿ PSI ಆಗಿ ಆಯ್ಕೆ ಆಗ್ತಾರೆ. ಸೊ ಆಯ್ಕೆ ಆಗ್ಬಿಟ್ಟು ಈಗ ನಮ್ಮ ಕಣ್ಮುಂದೆ ಅವರು ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿಯನ್ನು ಮುಗಿಸ್ಕೊಂಡ್ಬಿಟ್ಟು ಈಗ PSI ಆಗಿ ನಮ್ಮ ಮುಂದೆ ಗೆಲುವಿನ ಸಾಕಾರ ಮೂರ್ತಿಯಾಗಿ ಕೂತಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಜೋರು ಚಪ್ಪಾಳೆ ಮುಖಾಂತರ ಅವರ ಆ ಸಾಧನೆ ನಿಮ್ಮೆಲ್ಲರಿಗೂ ಒಂದು ಮಾದರಿಯಾಗಿ ನೀವು ಸಹ ಮುಂದೆ ನಮ್ಮ ಈ ಶಾಲೆಯಲ್ಲಿ ಈ ರೀತಿ ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ತಾವು ಕೂಡ ಸನ್ಮಾನವನ್ನ ಮಾಡಿಸಿಕೊಳ್ಳಿ ಅನ್ನುವಂತಹ ಒಂದು ಆಶಯನ ಮಾತನ್ನು ಹೇಳ್ತಾ ನಾನು ಈ ಪುಟ್ಟ ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಯವರೆಗೆ ಕಿರು ಪರಿಚಯದೊಂದಿಗೆ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನು ಆಡಿದಂತಹ ದಾಸಣ್ಣ ಸರ್ ಅವರಿಗೆ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಕುಮಾರ್ ಲಕ್ಷ್ಮಣ್ ಚುಂಚಲಿ ಅವರ ತಂದೆ ತಾಯಿಗಳಿಗೆ ಈ ಒಂದು ಗೌರವ ಸಮರ್ಪಣೆ. ಯಾಕಂದ್ರೆ ಇವತ್ತು ಸಾಧನೆ ಮಾಡಿದಂತಹ ವ್ಯಕ್ತಿಗೆ ಇವತ್ತು ಜನ್ಮವನ್ನ ನೀಡಿ ಇವತ್ತು ಸಮಾಜ ಸೇವೆಗೆ ಅವರನ್ನ ಕಳಿಸ್ತಾ ಇದ್ದಾರೆ. ಅವರ ಒಂದು ಕರ್ತವ್ಯಕ್ಕೆ ನಾವು ಮೆಚ್ಚಿ ಇವತ್ತು ಅವರನ್ನ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲ ವೇದಿಕೆಯಲ್ಲಿರತಕ್ಕಂತಹ ಗಣ್ಯಮಾನ್ಯರು ತಂದೆ ತಾಯಿಗಳಿಗೆ ಈಗ ಒಂದು ಗೌರವ ಸಮರ್ಪಣೆ. मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा.
छोटा सा छोटी सी आशा Each dog is incredible. ಧನ್ಯವಾದಗಳು. ಈಗ ಒಂದು ಸಾಧಕ ಮೂರ್ತಿಯಾಗಿ ಇರತಕ್ಕಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂತಹ PSI ಹುದ್ದೆಗೆ ಆಯ್ಕೆಯಾದಂತಹ ಕುಮಾರ್ ಲಕ್ಷ್ಮಣ್ ಶಿವಾಜಿ ಚಿಂಚಲಿ ಅವರಿಗೆ ಎಲ್ಲ ಗಣ್ಯಮಾನ್ಯರಿಂದ ಒಂದು ಗೌರವ ಸಮರ್ಪಣೆ. ದಯಮಾಡಿ ನಮ್ಮ ಗೌರವವನ್ನು ತಾವು ಸ್ವೀಕರಿಸಬೇಕೆಂದು ಅವರಲ್ಲಿ ಆತ್ಮೀಯವಾದಂಥ ವಿನಂತಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಉದ್ದೇಶಿಸಿ ನಮ್ಮ ಪ್ರೌಢಶಾಲೆಯ ಸಹ ಶಿಕ್ಷಕರು ಸ್ನೇಹಿತರಾಗಿರ್ತಕ್ಕಂಥ ಎಂ ಡಿ ಕುಕ್ರೂಸ್ ಅವರು ಒಂದೆರಡು ಮಾತನ್ನು ಆಡಬೇಕಂತ ಕೇಳ್ಕೊತಾ ಇದ್ದೀನಿ. ಪ್ರಥಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ ವೇದಿಕೆ ಮೇಲೆ ವಿರಾಜಮಾನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಮುಂಜಾನೆಯ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇಂದು ನಮ್ಮ ಜಾಣೂರು ಗ್ರಾಮದ PMC ಸರ್ಕಾರ ಪ್ರೌಢಶಾಲೆಯಲ್ಲಿ ಸಂಭ್ರಮದ ವಾತಾವರಣ. ಕಾರಣ ಇಷ್ಟೇ, ಜಾಗನೂರು ಕುವರನೊಬ್ಬ ಮತ್ತೆ ತನ್ನ ಸಾಧನೆಯ ಪತಾಕೆಯನ್ನ ನಾಡಿಗೆ ಹಾರಿಸಿದಂತ ಸಂಭ್ರಮದ ದಿನ ಇದು. ಮೊದಲು ಕೇವಲ ಅದು ಜಾಗನೂರು ಆಗಿತ್ತು, ಇಂದು ಜಾಗೃತ ಜಾಗನೂರು ಆಗಿದೆ. ಅಷ್ಟೇ ಅಲ್ಲ, ಜಾಣರ ಊರು ಜಾಗನೂರಾಗಿ ಮಾರ್ಪಟ್ಟಿದೆ. ಇನ್ನು ಕೆಲವೇ ದಿವಸ ಹೋದು ಅಂದ್ರೆ ಮತ್ತೊಂದು ಸಾಧನೆಯ ಅಂಕನ ನಮ್ಮ ಮುಂದೆ ಬಂದೇ ಬರ್ತೈತಿ. ಪ್ರತಿ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಸಾಧನೆಯನ್ನ ಮಾಡ್ತಕ್ಕಂಥ ಜಾಗನೂರಿನ ಯುವಕರು ಇಡೀ ನಾಡಿಗೆ ಮಾದರಿಯಾದಂತ ಒಂದು ಗ್ರಾಮ. ನಿನ್ನೆ ಒಂದು ದಿನ ನಾನು ಗೋಕಾಕ್ನಲ್ಲಿ ಪ್ರತಿಭಾ ಕಾರಂಜಿಗೆ ಹೋಗಿದ್ದೆ. ಅಲ್ಲಿ ಒಂದು 4-5 ಜನ ನಮ್ಮ ಸ್ನೇಹಿತರು ಭೇಟಿಯಾಗಿದ್ರು. ನೀವು ಮತ್ತೆ ಜಾಗನೂರಿಗೆ ಬಂದ್ರಿ ಅಂತಕ್ಕಂಥ ಸುದ್ದಿಯನ್ನು ಕೇಳಿ ಅವರು ಹೇಳಿದ್ದು, ಜಾಗನೂರು ಬಹಳಷ್ಟು ಜಾಣ ವಿದ್ಯಾರ್ಥಿಗಳು ಎಲ್ಲಿಂದ ಹೊರಬರ್ತಾರೋ. ನಾವಲ್ಲಿ ಜಾತ್ರೆಗೆ ಬಂದಿದ್ದು, ಜಾತ್ರೆಗೆ ಬಂದಾಗ ಅಲ್ಲಿ ಆ ಒಂದು ಬ್ಯಾನರ್ ಹಚ್ಚಿದ್ದನ್ನ ನೋಡಿಬಿಟ್ಟು ಅವ್ರು ನಿನ್ನೆ ನನ್ನ ಜೊತೆ ಮಾತಾಡ್ತಿದ್ರು. ಎಷ್ಟೊಂದು ಜನ ಬೇರೆ ಬೇರೆ ಹುದ್ದೆಗಳನ್ನ ಪಡ್ಕೊಂಡಿದ್ದಾರೆ. ಮೊದಲು ಜಾಗನೂರು ಏನೋ ತಿಳ್ಕೊಂಡಿದ್ದ ಜನ, ಆದರೆ ಇಂದು ಜಾಗನೂರು ನಿಜವಾಗಿ ಕರ್ನಾಟಕದ ಭೂಪಟದಲ್ಲಿ ಸಾಧಕರ ಊರು ಎಂದು ಗುರುತಿಸಲ್ಪಟ್ಟಿದೆ. ನಿಜವಾಗಿ ಇವತ್ತಿನ ಅಭಿನಂದನಾ ಮೂರ್ತಿಗಳಾದಂಥ ಲಕ್ಷ್ಮಣ್ ಚಿಂಚಲಿ ಅವರು ನಿಜವಾಗಿ ನಮ್ಮೆಲ್ಲರಿಗೂ ಮಾದರಿ. ಅವರು ಅತೀವ ಶ್ರಮದಿಂದ ಕರ್ನಾಟಕದ ಬೇರೆ ಬೇರೆ ಹುದ್ದೆಗಳನ್ನ, ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸುಮಾರು 2-3 ಹುದ್ದೆಗಳನ್ನ ಗಿಟ್ಟಿಸಿ ಕೊನೆಗೆ PSI ಆಗಿ ಅವರು ತಮ್ಮ ಹುದ್ದೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ, ಒಂದು ಅನುಕರಣೀಯ ವ್ಯಕ್ತಿಯಾಗಿ ಲಕ್ಷ್ಮಣ್ ಚಿಂಚಲಿ ಅವರು ಹೊರಹೊಮ್ಮಿದ್ದಾರೆ. ಇಲ್ಲಿ ಕುಳಿತಂತ ಎಲ್ಲ ವಿದ್ಯಾರ್ಥಿಗಳಿಗೆ
ನಾವು ಕೂಡ ಇದೇ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು, ಅವರು ಕೂಡ ಇದೇ ಶಾಲೆಯಲ್ಲಿ ಕಲಿತು ಹೋದಂತ ವಿದ್ಯಾರ್ಥಿ, ಅವರಿಗೆ ಇದನ್ನು ಮಾಡ್ಲಿಕ್ಕೆ, ಈ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ನಮಗೂ ಕೂಡ ಅದು ಸಾಧ್ಯವಿದೆ. ಅದಕ್ಕೆ ಒಂದೇ ಒಂದು ಮೂಲ ಮಂತ್ರ ಪರಿಶ್ರಮ. ಶ್ರಮಯೇವ ಜಯತೆ, ಶ್ರಮದಿಂದ ಮಾತ್ರ ಜಯ ಸಾಧ್ಯ ಅನ್ನೋದನ್ನ ಮತ್ತೊಮ್ಮೆ ಅವರು ನಮ್ಮ ಮುಂದೆ ಪ್ರೂವ್ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿದ್ದಂತ ಎಲ್ಲಾ ವಿದ್ಯಾರ್ಥಿಗಳು ಇದನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಉತ್ತಮ ರೀತಿಯಿಂದ ಶ್ರಮ ಹಾಕಿದರೆ ಮುಂದೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಮತ್ತೊಮ್ಮೆ ಮನಗಂಡು ಆ ದಿಸೆಯಲ್ಲಿ ಪ್ರಯತ್ನವನ್ನ ಮಾಡ್ತೀರಿ. ನಿಮಗೆ ಆ ಶ್ರಮದಿಂದ ಸಾರ್ಥಕ ಸಾಧ್ಯವಾಗುತ್ತದೆ, ಸಾಧನೆ ಸಾಧ್ಯವಾಗುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಆ ಲಕ್ಷ್ಮಣ್ ಚಿಂಚಲಿ ಅವರಿಗೆ ಮುಂದಿನ ಅವರ ವೃತ್ತಿ ಜೀವನ, PSI ಜೀವನ ಅತ್ಯುತ್ತಮ ರೀತಿಯಾಗಿ ಸಾಗಲಿ, ಒಬ್ಬ ಉತ್ತಮ ಅಧಿಕಾರಿಯಾಗಿ ಅವರು ಹೊರಹೊಮ್ಮಲಿ ಅಂತಕ್ಕಂಥ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಶ್ರೀ ಜಾನೂರ್ ಸ್ವಾಮಿಯ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ಸ್ನೇಹಿತರಿಗೆ ಅಭಿನಂದನೆಗಳು. ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಲಕ್ಷ್ಮಣನ ಮಂಗಿಯವರು ತಮ್ಮ ಹಿತನುಡಿಗಳನ್ನು ಹೇಳಬೇಕಂತವರಲ್ಲಿ ವಿನಂತಿಸಿಕೊಡ್ತಾರೆ. ಪ್ರಥಮವಾಗಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಆಂಜನೇಯ ಪಾದಕ್ಕೆ ವಂದಿಸಿ, ತಾಯಿ ಸರಸ್ವತಿ ಹಾಗೂ ಶಾರದಾಂಬೆ ದೇವಿ ಕೂಡ ನಮಸ್ಕರಿಸಿ, ಇವತ್ತಿನ ದಿನ ಒಂದು ನಮ್ಮೂರಿನಲ್ಲಿ ಖುಷಿ ವಾತಾವರಣ. ಈ ರಿಸಲ್ಟ್ ಮೊದಲೇ ಬರಬೇಕಾಗಿತ್ತು, ಯಾಕಂದ್ರೆ ಫಸ್ಟ್ ಲಿಸ್ಟ್ನಾಗ ಬರ್ತೈತೆ ಚರ್ಚೆ ನಡೆದಿತ್ತು. ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಕ್ಯಾಟಗರಿ ಮತ್ತು ಒಂದು DPSನಾಗ 2ನೇ ಸುತ್ತಿನಲ್ಲಿ PSI ಹುದ್ದೆಗೆ ಆಯ್ಕೆಗಿರ್ತಕ್ಕಂಥ ಲಕ್ಷ್ಮಣ್ ಚಿಂಚಲಿ ಅವರ ಸನ್ಮಾನ ಕಾರ್ಯಕ್ರಮ ಇವತ್ತಿನ ವೇದಿಕೆಯಲ್ಲಿ ಆಶ್ಚರ್ಯರಾಗಿರ್ತಕ್ಕಂಥ SDMC ಅಧ್ಯಕ್ಷರಾದ ಮಾರುತಿ ಕಪ್ಪನಗುದ್ದಿ ಅವರೇ, ಹಾಗೂ ಪಂಚಾಯತಿ ಉಪಾಧ್ಯಕ್ಷರಾದ ಮಲ್ಲೇಶ್ ಹನುಮಂತಗಳವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಜಾಗನೂರು ಗ್ರಾಮದ ಎಲ್ಲ ಗಣ್ಯಮಾನ್ಯರೇ, ಎಲ್ಲರ ಹೆಸರು ತೆಗೆದು ಹೋದ್ರೆ ಭಾಳ ಗೊತ್ತಾಗ್ತದೆ. ಎಲ್ಲ SDMC ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಹಿರಿಯರು ಹಾಗೂ ಶಿಕ್ಷಕ ವೃಂದಕ್ಕೂ ಹಾಗೂ ಮುದ್ದು ವಿದ್ಯಾರ್ಥಿನಿಗಳಿಗೂ ವಂದನೆಗಳು ತಿಳಿಸುತ್ತಾ, ಇವತ್ತಿನ ದಿನ ಈ ಲಕ್ಷ್ಮಣ್ ಚಿಂಚಲಿ ಅವರು ಈಗಾಗಲೇ ಕುಕ್ನೂರ್ ಸರ್ ಹೇಳಿದಾಗ ಬಹಳ ಮೊದಲೆಲ್ಲ ಪೊಲೀಸರು ಮತ್ತು ಇನ್ನೂ ಅನೇಕ ಇದ್ದಾರೆ. ನಮ್ಮೂರಿಗೆ ಒಂದು ತುಂಬ ಸಂತೋಷ ಸಂಗತಿ, ಜಾಗರೂಕ ಗ್ರಾಮದಲ್ಲಿ ಹಿಂದಿನ ಹಿರಿಯರು ಇವತ್ತು ನಮ್ಮ ಭಾರತನ ಪೆಂಡಾರಿ ಆದವ್ರ ವೇದಿಕೆ ಮೇಲೆ ನಮ್ಮೂರಾಗ ಪ್ರಥಮವಾಗಿ ಪೊಲೀಸ್ ಇಲಾಖೆಗೆ ಸೆಲೆಕ್ಷನ್ ಆದವ್ರು ಅಂದ್ರೆ ಬಸಪ್ಪ ಚಿಂಚಲಿ ಅಂತ. ಹೌದಲ್ರಿ? ಮಾಡ್ತಾನೆ. ನಮ್ಮ ಅದೊಂದು ವಿಶೇಷ ಐತಿ, ಯಾಕಂದ್ರೆ ಪ್ರಥಮವಾಗಿ ಪೊಲೀಸ್ ಇಲಾಖೆಗೆ ಸೆಲೆಕ್ಷನ್ ಆದವರು ಬಸಪ್ಪ ಚಿಂಚಲಿ ಅಂತೇಳಿ. ಮುಂದೆ ಅವರು ಸರ್ವಿಸ್ ಮಾಡ್ತಾ ಮಾಡ್ತಾ ಒಂದು ಸೇವೆಯಲ್ಲಿ ಒಂದು ಯಾವುದೋ ಒಂದು ಮದ್ದುಗುಂಡು ಕುಡಿದು ಅವ್ರು ತೀರ್ ಬಿಡ್ತಾರೆ. ಮುಂದೆ ಅವರು ಧರ್ಮಪತ್ನಿಯನ್ನು ಸೇವೆಯಲ್ಲಿ ಸಲ್ಲಿಸಿ ಮತ್ತೆ ಅವ್ರ ಮಗಳವರು ಕೂಡ ಅದ್ರ ಯಾಕಂದ್ರೆ ಯಾಕೆ ಇದನ್ನ ನೆನಪು ಅಂದ್ರೆ ಅವತ್ತು ಪೊಲೀಸ್ ಆದವ್ರು ಚಿಂಚಲಿ ಮಾಡಿದಂದಾಗ ರಿಟರ್ನ್ ಈಗ ಪೊಲೀಸ ಮತ್ತು PSI ಸಾಕಷ್ಟು ಈಗಾಗಲೇ ಇಂಡಿಯನ್ ಆರ್ಮಿಲಿ 10 ಜನ ಸರ್ವಿಸ್ ಮಾಡಾಕತ್ತಾರ. ಈಗಾಗಲೇ ಅವ್ರ ಮನೆಯಲ್ಲಿ ಕೂಡ ಅವ್ರ ಬ್ರದರ್ ಸೈನ್ಯದಲ್ಲಿ ಸೇವೆಯಲ್ಲಿ ಸಲ್ಲಿಸಿದಾರೆ. ಅವರು ಕೂಡ ಉತ್ತಮ ಜಾಣರಿದ್ದಾರೆ. ಆದ್ರೂ ಪರಿಸ್ಥಿತಿ ಒಂದೊಂದ್ಸಾರಿ ಹೆಂಗಾಗ್ತದಂದ್ರೆ ಸಾಕಷ್ಟು ಜಾಣತನ ಇದ್ರು ಕೂಡ ಮನೆತನ ಪರಿಸ್ಥಿತಿ ನೋಡಿ ಬಂದ ನೌಕರಿಯನ್ನು ತಿರಸ್ಕಾರ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಅವ್ರು ಈಗಾಗಲೇ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಕೂಡ ಸರ್ವಿಸ್ ಮುಗಿಸಿ ಬಂದು ಮತ್ತೆ ಮುಂದೊಂದಿನ ಮಾದರಿ ಆಗಲಿ. ಯಾಕಂದ್ರೆ ನಮ್ಮೂರಾಗ ಅಣ್ಣ ತಮ್ಮ PSIಗಳು ಆಗೋದಂದ್ರೆ ಸಾಧಾ ಮಾತಲ್ಲ. ಯಾಕಂದ್ರೆ ಇದ್ದ ನೌಕರಿಯನ್ನ ತ್ಯಜಿಸಿ ಜಾಯಿನ್ ಮಾಡಿ ಅವರು ಇಬ್ರು PSIಗಳಾಗಾರ ಅಣ್ಣ ತಮ್ಮ. ಇದು ಒಂದು ಹೆಮ್ಮೆ ವಿಷಯ. ಯಾಕಂದ್ರೆ ಗಣಪತಿ ಕೊಂಗನೂರು ಮೊದಲು PSI ಆದ್ಮೇಲೆ ಅವ್ರ ತಮ್ಮ ಪೋಸ್ಟಲ್ ಅಸಿಸ್ಟೆಂಟ್ ಇದ್ರು. ನಾನು ಕೂಡ ನಮ್ಮ ಅಣ್ಣ ನಂಗೆ PSI ಆಗ್ಬೇಕಂತೇಳಿ ಆ ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಸತತ ಪರಿಶ್ರಮ ಮತ್ತು ಇದ್ರ ಮಾಡೋ ಮುಖಾಂತರ KSRP PSI ಬೆಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಕರಿಕಟ್ಟಿ ರಾಮ್ ಕರಿಕಟ್ಟಿ ಅವರು ಕೂಡ ವೈರ್ಲೆಸ್ PSI ಹುದ್ದೆ ಅಲಂಕರಿಸಿದ್ರು. ತದನಂತರ ಅವ್ರ ಸಹೋದರಂತ ಕೆಂಪೈ ಕರಿಕಟ್ಟಿ ಅವರು ಸರ್ವೆ ಡಿಪಾರ್ಟ್ಮೆಂಟ್ದಾಗ ಕೆಲಸ ಮಾಡ್ತಿದ್ರು. ಅವರು ಕೂಡ ಸರ್ವೆ ಡಿಪಾರ್ಟ್ಮೆಂಟ್ ನೌಕರಿಗೆ ರಾಜೀನಾಮೆ ನೀಡಿ ಸುಮಾರು 11 ವರ್ಷಗಳ ಕಾಲ ರಾಜೀನಾಮೆ ನೀಡಿ 11 ವರ್ಷಗಳ ಕಾಲ ಅವರು ಓದಿ ತಾಳ್ಮೆನೂ ಬಾಳ್ಬೇಕಾಗ್ತದೆ. ಯಾಕಂದ್ರೆ ಜನ
ಇದ್ದ ನೌಕರಿನ ಕಳ್ಕೊಂಡು ಪಾಪ ಮತ್ತೆ ಮುಂದೆ ಯಾವುದೇ ಸೆಲೆಕ್ಷನ್ ಆಗುವಂತ ಹಿಂಗೂ ವಿಚಾರ ಬರ್ತಿರ್ತಾವ. ಬಟ್ ಅವ್ರ ಶ್ರಮ ಅವ್ರವ್ರಿಗೆ ಗೊತ್ತಿರ್ತದೆ ಯಾವಾಗ ಏನಾಗ್ತದೆ ಭಗವಂತ ವಿಚಾರದಿಂದ. ಇದೇ 402ರಾಗ ಅವರು ಕೂಡ ಕೆಂಪಯ್ಯ ಕರಿಕಿಟ್ಟಿಯವರು ಕೂಡ ಸಿವಿಲ್ PS ಆಗಿ ಒಂದು ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ಜಾಗನೂರದಾಗ ಶಿವಾನಂದ ಹನುಮಣ್ಣವ್ರು ಅಂತೇಳಿ ಅವರು ಕೂಡ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ನಮ್ಮ ಊರಿಗೆ 6 ಜನ ಇವತ್ತು ಸಬ್ ಇನ್ಸ್ಪೆಕ್ಟರ್ಗಳದಾರ. ಮತ್ತು ಸಾಕಷ್ಟು ನಮ್ಮ ಊರಾಗ ಎಲ್ಲ ಕಲ್ತಂತ ಬೀಗರು ಕೂಡ ನಮ್ಮ ಊರಿಗೆ ಬಂದು ಇಲ್ಲಿ ಕಲ್ತವ್ರು AC ಆಗಿದಾರ. ಈ ನಮ್ಮ ಲಕ್ಷ್ಮಣ್ ಮಾರುತಿ ಹನುಮಣ್ಣವ್ರ ಹಳೆಯ ಮಾರುತಿ ಬ್ಯಾಕು ಅವರು ಕೂಡ 6ರಿಂದ 10 ಜಾಗನೂರಲ್ಲಿ ಶಿಕ್ಷಣ ಮುಗಿಸಿ ಅವ್ರದ್ದು ಕೂಡ MSc ಆಗಿರಿ ಅವ್ರಿಗೆ AC ಆಗಿ ಕೆಲಸ ಮಾಡಿದ್ದಾರೆ. ಅಡಿಷನಲ್ DC ಆಗಿದ್ದಾರೆ ಈಗ. ಆಮೇಲೆ ಅನೇಕ ಒಂದು ಜಾಗನೂರು ಅಂದ್ರೆ ಈ ಸುತ್ತಮುತ್ತ ಹೇಳಾಗ ಮಾದರಿ ಆಗಿದೆ. ಬಹಳ ಒಂದು ತುಂಬಾ ಖುಷಿಯ ಸಂಗತಿ. ಆದರೆ ಇನ್ನೊಂದು ಕೆಲವೊಂದು ಈ ವೇದಿಕೆ ಮೇಲೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಯಾಕೆ ಹೇಳ್ತಾನಂದ್ರ ಈ ಮೊದಲು ಲಕ್ಷ್ಮಣ್ ಚಿಂಚಲಿ ಅವ್ರಿಗೆ ಸನ್ಮಾನ ಮಾಡಲಿಲ್ಲ. ಯಾರಿಗೆ ಮಾಡಿರೋ ಸನ್ಮಾನ? ತಂದೆ ತಾಯಿಗೆ ಅಲ್ವಾ? ಯಾಕೆ ಅಂತ ಕೇಳಿದಾಗ ಹಿರಿಯರಿಗೆ ಗೌರವ ಕೊಡ್ಬೇಕಂತ. ಅವ್ರನ್ನ ಜನ್ಮ ಕೊಟ್ಟ ತಂದೆ ತಾಯಿ ಕೂಡ ನೀವು ಗೌರವ ಕೊಡ್ಬೇಕಂತೇಳಿ ಅವ್ರಿಗೆ ಮೊದಲು ಸನ್ಮಾನ ಮಾಡಿದ್ರು. ಯಾಕೆ ಇದನ್ನ ಮಾತು ಹೇಳಕತ್ತಂದ್ರ ಬರುವ ದಿನಮಾನದಾಗ ಎಲ್ಲರೂ ನೌಕರಿ ಎಲ್ಲ ಹೇಳ್ದಾನ ಶಿಕ್ಷಣ ಬರೀ ನೌಕರಿಗೆ ಸೀಮಿತ ಆಗಬಾರ್ದು. ಒಂದು ಊರಿನ ಒಂದು ಪ್ರಮುಖ ಪ್ರಜೆನೂ ಆಗ್ಬೇಕಾಗ್ತದೆ. ಬರುವ ದಿನಮಾನ ರಾಜಕೀಯ ವಿದ್ಯಮಾನಗಳು ಇವತ್ತು ನಮ್ಮ ಊರಾಗ ಈ ಜಾಗನೂರು ಸ್ಕೂಲ್ ಈ ತರ ಐತನ ಕೇಳಾಕ ಹಿಂದೆ ಎಷ್ಟು ಮಂದಿ ಹೆದರಿಕಾಗೈತೆ ಅನ್ನೋದು ಇಲ್ಲಿ ಮಾರುತನ ಪೆಟಾರಿ ಅವ್ರದಾರ. ಯಾಕಂದ್ರೆ ನೆನ್ಸ್ಕೋಬೇಕಾಗಿತ್ತು. ನಾವು ಕಲ್ತಂತ ಶಾಲೆ ಇದು ಇದ್ರಿಂದ ಇಲ್ಲಿ ಎಲ್ಲ ಚಾಲಿ ಮತ್ತು ಬಹಳ ಗಲೀಜಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಾರ ಸುಮಾರು ನಮ್ಮ ಊರಾಗ ಇರ್ತಕ್ಕಂಥ ಎಲ್ಲ ಏನ್ ಟ್ರ್ಯಾಕ್ಟರ್ದು ಅವತ್ತಿನ ದಿನಮಾನ ಎಲ್ಲ ಟ್ರ್ಯಾಕ್ಟರ್ ಮಾಲಕರದ ಬಂದು ಇಲ್ಲಿ ಅವ್ರ ಪಾಪ ಡೀಸೆಲ್ ಕೂಡ ಕೈಯಿಂದ ಹಾಕಿ ಸೇವೆಯನ್ನು ಸಲ್ಲಿಸಂತ ಹಿಂದೆ ಹಿರಿಯರ್ದಾಗ ನಮ್ಮ ಊರಾಗ. ಅಂತ ಒಂದು ಪರಿಸ್ಥಿತಿ ಒಳಗೆ ಕಂಪ್ನಿ ಟ್ರ್ಯಾಕ್ಟರ್ ಇಲ್ಲಿ ಎಕ್ಸಲ್ ಕಟ್ ಆಗಿ ಸಾಕಷ್ಟು ಕಷ್ಟಗಳು ಅನುಭವಿಸಿದಾರೆ ಸ್ಕೂಲ್ ಹಿಂದ್ಗಡೆ. ಈ ಬರೀ ಇಲ್ಲಿ ಈಗೇನು ಕಂಪೌಂಡ್ ಹಾಕಾರಲ್ಲ ಇದನ್ನ ದಾಟಬೇಕಾರ ಹರಸಾಹಸ ಆಗಿದೆ. ತದನಂತರ ಅದ್ರ ಮುಂದೆ ಏನೈತೆ ಅನ್ನೋದು ಇಲ್ಲ ಈ ಊರಾಗಿರೋರ್ಗೆಲ್ಲರಿಗೂ ಗೊತ್ತದ. ಅದನ್ನ ಅಲ್ಲಿ ತಿಪ್ಪಿ ಸಾಕಷ್ಟು ಎಲ್ಲ ತಮ್ಮ ವೈಯಕ್ತಿಕ ಜಾಗ ಹಿಡ್ಕೊಂಡ್ಬಿಟ್ರು ಎಲ್ಲರೂ. ನಮ್ಮ ಅಣ್ತಂಬ್ರು ಇರ್ಬೋದು, ಬೀಗರು ಇರ್ಬೋದು, ಎಲ್ಲರೂ ಸಿಕ್ಕಿದ್ರು. ಅದನ್ನೆಲ್ಲರೂ ಕೂಡಿ ನಾವು ಇದನ್ನ ನಮ್ಮ ಊರಿಗೆ ಸಾಲಿ ಜಾಗ ಕೈನೋ ಒಂದು ಉದ್ದೇಶ ಇಟ್ಕೊಂಡು ಪಂಚಾಯತಿಂದ ನೋಟಿಸ್ ಬಿಟ್ಟು ಅವರಿಗೆಲ್ಲ ತಿಳುವಳಿಕೆ ಕೊಟ್ಟು ಎಲ್ಲ ನಿಮ್ಮ ಮಕ್ಕಳು ಸಾಲಿ ಕಲಿ ಅವ್ರದಾರ ಇಲ್ಲಿ ಸರ್ಕಾರಿ ಜಾಗದಾಗ ನೀವೆಲ್ಲ ಅಕ್ರಮ ಮಾಡಬಾರ್ದಂತ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಅವ್ರ ಕಡೆಯಿಂದ ಏನೆಲ್ಲ ಬಯಸ್ಕೊಂಡು ಏನೇನೋ ಆಗಿದೆ ಅದನ್ನೆಲ್ಲ ಹೇಳಿದ್ದನ್ನ ಈಗಿನ ಒಂದ್ ಸ್ವಲ್ಪ ಯುವಕರಿಗೆ ಒಂದ್ ಸ್ವಲ್ಪ ತಿಳಿಸ್ಬೇಕಾಗಿತ್ತು. ಯಾಕಂದ್ರ ಅದ್ ಹಿಂದಿನ ಕಷ್ಟಗಳು ಯಾರಿಗೂ ಗೊತ್ತಿಲ್ಲ ಕೆಲವು ಜನರಿಗೆ. ಯಾಕಂದ್ರೆ ಈಗ ಏಕದಮ್ಮ ನಾನು ಅಧ್ಯಕ್ಷ ಆಗ್ಬೇಕು, ನೀನು ಉಪಾಧ್ಯಕ್ಷ ಆಗ್ತಾನು, ನಾನು ಡೈರೆಕ್ಟ್, ನೀನು ಡೈರೆಕ್ಟ್ ಶಿಕ್ಷಣ ಸಂಸ್ಥೆಯಲ್ಲಿ ಈ ಚಿಕ್ಕೋಡಿ ತಾಲೂಕದಾಗ ಅಥವಾ ಬೆಳಗಾವಿ ಜಿಲ್ಲೆ ಒಳಗೆ ನಮ್ಮ SDMC ಇಲ್ಲಿ ಜಾಗದಲ್ಲಿ ಭಾಳ ಪೈಪೋಟಿ ನಡೀತಿದ್ವಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ಅವ್ರ ತಲೆಯಾಗ ಏನಂದ್ರ ಇಲ್ಲಿ ಏನಾರ PMC ಶಾಲೆ ಯೋಜನೆ ಒಳಗೆ ಸಾಕಷ್ಟು ಕೋಟಿ ಅನುದಾನ ಬರ್ತದ. ಈ ಸರಿಯಾಗಿ ನಡೆಸ್ಲಿಕ್ಕಿಲ್ಲ ಹಂಗಿಲ್ಲ ತಲೆಯಾಗ ಇರ್ತದ. ನಾವು ಅಂದ್ಕೊಂಡಂಗ ಹಂಗಿರಲ್ಲ. ಈಗ ಬಂದ ಯಾವಾಗ ಅಧಿಕಾರ ಅನುಭವಿಸ್ತೈತಿ ಅವಾಗ ಬಂದು ಕೊಡ್ತಾನ. ಅಲ್ಲಿ ಆಪರೇಷನ್ ಮಾಡ್ತಕ್ಕಂಥದ್ದು ಇರೋದಿಲ್ಲ. ಅಲ್ಲಿ ಪ್ರಿನ್ಸಿಪಾಲ್ ಅವ್ರ ಜೊತೆಗೆ ಇರ್ತಾರ, ಸಂಬಂಧಪಟ್ಟ ಆಫೀಸರ್ ಇರ್ತಾರ. ಯಾರೇ ಅಧಿಕಾರಕ್ಕೆ ಬಂದ್ರು ಕೂಡ ಕಾನೂನನ್ನ ಕೈಗೆತ್ಕೊಂಡು ಯಾವುದೋ ಒಂದು ಅಕ್ರಮ ಮಾಡಕ್ಕ ಅದಕ್ಕೆಲ್ಲರೂ ಕೂಡಿದ್ರೆ ಮಾತ್ರ ಸಾಧ್ಯ. ಹಂಗ ಒಬ್ಬರ ಮನಸ್ಸು ಮಾಡ್ರೆ ಏನೇನೋ ಆಗ್ಬೋದು ಅಂತ ತಿಳ್ಕೊಂಡಿರ್ತಾರೆ ಕೆಲವೊಂದು ಜನ. ಅದಕ್ಕೆ ಈಗಿನ ಯುವಕರಿಗೂ ಕೂಡ ಯಾಕೆ ಮಾತು ಹೇಳಿದ್ರೆ ಹಿಂದೆ ಏನು ಹಿರಿಯರು ಮಾಡಿದಾರಲ್ಲ ಊರಾಗ ಸ್ವಲ್ಪ ಹಿರಿಯರನ್ನು ಕೂಡ ಗಮನ ತಗೊಂಡು ಅವ್ರ ಯಾಕ ಇವರ ಯಾಕ. ಮತ್ತೆ ಇನ್ನೊಂದು ಹೆಂಗಿದ್ರಿ ಜನ ಯಾರನ್ನ ನಿರ್ಣಯ ಮಾಡಿ ಈ ಪ್ರಜಾಪ್ರಭುತ್ವ ವೇದಿಕೆ ಹೆಂಗಿತ್ತಂದ್ರ ಇವತ್ತ ರಾಜಕೀಯ ಮಾತಾಡಬಾರ್ದು ಹೇಳ್ಬೇಕಾಗಿತ್ತು. ಯಾಕಂದ್ರೆ ಒಂದು ಊರಾಗ ರಾಜಕೀಯ 2-3 ಗುಂಪುಗಳಾಗೆ ಊರ್ ಕೆಟ್ಬಿಟ್ಟು ಊರ ಅಭಿವೃದ್ಧಿಗೆ ನಾವು ಮಾಡೋ ಕೆಲ್ಸಕ್ಕೆ ಅವ್ರು ಅಡ್ಡಿ ಬರೋದು, ಅವ್ರು ಮಾಡೋ ಕೆಲ್ಸಕ್ಕೆ ನಾವು ಅಡ್ಡಿ ಬರೋದು, ಹಿಂಗೆಲ್ಲ ಮಾಡೋ ಮುಖಾಂತರ ಪಕ್ಕದ ಹಳ್ಳಿಗಳೆಲ್ಲ ನೀವು ನೋಡ್ರಿ. ಅಲ್ಲಿ ಹೇಳ್ಕೊಳಂಗ ಒಂದು ನಮ್ಮಲ್ಲಿ ಹಳೆ ಗ್ರಂಥಾಲಯ ಇಲ್ಲ, ಅಷ್ಟು ಕೂಡ ಪಂಚಾಯತಿ ಕಟ್ಟಡ ಇಲ್ಲ. ಇಷ್ಟು ಸಣ್ಣ ರೂಮ್ನ ಒಂದೊಂದು ಪಂಚಾಯತಿ ಕಟ್ಟಡಗಳಲ್ಲಿ ಬೇರೆ ಊರಾಗೆಲ್ಲ ನೀವು ಹೋಲಿಸ್ತು ನೋಡಿದಾಗ ಇಲ್ಲಿ. ಯಾಕಂದ್ರೆ ಎಲ್ಲ ಒಂದೇ ಕಮ್ಯುನಿಟಿ ಮಂದಿ ಐತಿ. ಎಲ್ಲ ನಮ್ಮ ಬೀಗ್ರ ಬಿಸ್ರ ಎಲ್ಲರೂ ಇರ್ತೀವಿ, ಜಗಳ ಆಡ್ತೀವಿ. ಮತ್ತೆ ಇಲೆಕ್ಷನ್ ಮುಗಿದ್ಮೇಲೆ ಕೂಡ್ಬೇಕಾಗ್ತದೆ, ಪ್ರಸಂಗ ಬರ್ತಾವ. ಅದಕ್ಕೆ ಯಾವುದೇ ಕಾರಣಕ್ಕೂ SDMC ಒಂದು ಬರುವ ನಿರ್ಮಾಣದಾಗ ನೂತನ ಯಾರು ಸದಸ್ಯರಾಗ್ತಾರೆ, ಏನು ಅಧ್ಯಕ್ಷ ಆಗ್ತೀರಿ, ನಾನು ಆಗ್ತೀನಿ, ನೀನು ಆಗ್ತೀನಿ ಎಲ್ಲ ಭಾಳ ಈಗಾಗಲೇ ಹಿಂದೂ ಈಗ ಸಾಕಷ್ಟು ಸಾರಿ ಆಗಿ ಹೋಗಿದೆ. ಈಗ ಆಗ್ಬಾರ್ದು. ಯಾಕಂದ್ರೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಯಾರು ಮಾಡ್ರ. ಈಗ
ನೋಡ್ರಿ ಈಗೆಲ್ಲ ಒಂದೊಂದು ಗ್ರೂಪ್ನ್ಯಾಗ ಒಂದೊಂದು ಮೆಸೇಜ್ ಮಾಡ್ತಾರೆ ಏನ ಈ ಬರುವ ಒಂದು ದಿನಮಾನದಾಗ ಯುವಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ರಿ, ಗ್ರಾಮ ಪಂಚಾಯತ್ ಸದಸ್ಯರು ಯುವಕರು ಮಾಡ್ರಿ. ನಾನು ಕೂಡ 23 ವರ್ಷ ಗ್ರಾಮ ಪಂಚಾಯತ್ ಸದಸ್ಯ ಆಗಿನಿ, ತುಂಬಾ ಹೆಮ್ಮೆ ವಿಷಯ. ಬಟ್ ನನ್ನ ಜೊತೆಗೆ 70 ವರ್ಷ 60 ವರ್ಷದ ಹಿರಿಯರು ಕೂಡ ಇದ್ರು. ನಾನು ಆರಿಸಿ ಬಂದ, ಯಾಕಂದ್ರೆ ಅವರು ಸನ್ಮಾನದಾಗ ನಾವು ಆರಿಸಿ ಬರ್ಬೇಕಾಗ್ತದೆ ಎಲ್ಲ ಯುವಕರಿಗೆ. ಆಮೇಲೆ ದೇಶ ನಡೆಸ್ತಕ್ಕಂಥ ಇವತ್ತು ಮೋದಿಜಿ ಅವ್ರಿಗೂ ಕೂಡ 70-75 ವರ್ಷ ಇಲ್ಲ, ಅವರು ಬುದ್ಧಿವಂತರ ಅಂತ ನಡೆಸತ್ತ. ಮತ್ತೆ ಅಲ್ಲಿ ಯುವಕರು ಬಯಸ್ರ ಹೆಂಗ್ ಸರಿ ಐತ್ರಿ. ರಾಹುಲ್ ಗಾಂಧಿ ಯುವಕರ ದರ ಕಡೆಗೆ ಅಂದ್ರೆ ಅವ್ರ ಮುಂದೆ ಅಧಿಕಾರಕ್ಕೆ ಬಂದಾಗ ಆಗ್ಬೋದು. ಬಟ್ ಅದ್ರ ಅಲ್ಲಿ ಯಾಕೆ ಹಿರಿಯಬೇಕು, ಮತ್ತೆ ಇಲ್ಲಿ ಬಂದಾಗ ಅವರು ಯಾವಾಗಲೂ ವಯಸ್ಸಿನ ಜೊತೆಗೆ ಅವ್ರ ಬುದ್ಧಿಯನ್ನು ಕೂಡ ನೀವು ಅಳಿಬೇಕಾಗ್ತದೆ. ಈಗ ಸಾಕಷ್ಟು ಎಲ್ಲ ಹಿರಿಯ ನಾಯಕರು ನಮ್ಮ ರಾಜ್ಯದಾಗ, ಸಿದ್ದರಾಮಯ್ಯ ಅವರಿಗೂ ಕೂಡ 75 ವರ್ಷ, 70 ಯಡಿಯೂರಪ್ಪ ಮತ್ತೆ HK ಪಾಟೀಲ್, ಸಾಕಷ್ಟು ಅನೇಕ ಹಿರಿಯರ ರಾಜಕಾರಣದಲ್ಲಿ. ಯಾಕೆ ಹಿರಿಯರನ್ನು ಕೂಡ ತಗೋಬೇಕಂದ್ರೆ ಹಿರಿಯರ ಮಾರ್ಗದರ್ಶನ ಯುವಕರು ಮುಂದೆ ಬರ್ಬೇಕು. ಯಾಕಂದ್ರೆ ಅವ್ರು ಏನಾದ್ರು ಒಂದು ಸ್ವಲ್ಪ ತಪ್ಪಿದಾಗ ಅವರು ಹಿರಿಯರು ಅವ್ರ ಮಾರ್ಗದರ್ಶನ ಕೊಡ್ತಾರ. ಅದಕ್ಕಾಗಿ ಜಾಗನೂರು ಗ್ರಾಮ ಬರುವ ದಿನಮಾನದಾಗ ಶಿಕ್ಷಣದ ಬಹಳ ಕ್ರಾಂತಿಯನ್ನು ಮಾಡ್ತಾ ಇದೆ. ಎಲ್ಲರೂ ಚೆನ್ನಾಗಿ ಓದಿ, ನಾನು ಕೂಡ ಈ ಶಾಲೆಗೆ ವಾಪಸ್ ಏನ್ ಕೊಟ್ಟು ಮಣ್ಣಿ ನಿಮ್ಗೆ ಹಿಡಿದ್ರು ಕಟ್ಬೇಕಾದ್ರೆ ಇದನ್ನ ಲಕ್ಕಬ್ ಸಾಹೇಬ್ರ ಮತ್ತೆ ಯಾರು PDO ಸಾಹೇಬ್ರ ಸೇವೆ ಮಾಡ್ತಕ್ಕಂಥ ಎಲ್ಲರೂ ವೈಯಕ್ತಿಕ ದೇಣಿಗೆ ಕೊಟ್ಟಾರ. ಸಾಕಷ್ಟು 10,000, 20,000, 25,000 ಹಿಂಗೆಲ್ಲ 3-4 ಲಕ್ಷ ಅದ್ ಮಾಡಿ ನಮ್ಮ ಗ್ರಾಮ ಪಂಚಾಯತಿಂದು ಕೂಡ ಸಾಕಷ್ಟು ಅನುದಾನ ಒದಗಿಸಿ ಗ್ರಂಥಾಲಯ ನಾವು ಕಟ್ಟಿಸ್ಕೊಟ್ಟಿದ್ವಿ. ಇಲ್ಲಿ ಇದೇ ಯಾಕೆ ಕೇಳಕ್ ಇಷ್ಟಪಡೋದ್ರ, ಇಲ್ಲಿ ಮಾಡ್ತಕ್ಕಂಥ ಕೆಲಸ ನಮ್ಮ ಕ್ಷೇತ್ರದ ಮಾಡಿದ್ರೆ ನಮ್ಗೆ ಓಟ್ ಹಾಕ್ತಾರ. ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಕೆಲವೊಂದಲ್ಲಿ ಇನ್ನೊಂದು ತಡೆ ಮಂದಿ ನೋಡ್ಬೇಕು, ನಮ್ದೇನೋ ಅನುದಾನ ಇದ್ರೆ ನಮ್ಮ ಪಾಲಿ ಕೊಟ್ಬಿಡ ನಮ್ಮ ಕ್ಷೇತ್ರದ ಹಾಕೋದು. ಈ ಸಾಲಿ ಎಲ್ಲ ಊರಿಗೆ ಸಂಬಂಧಪಟ್ಟಿರುತ್ತೆ. ಅವಾಗ ಬಂದಾಗ ತೊಡೆ ಜನ ಅಡಚಣೆ ಪಡಿಸ್ತಾರ. ಇನ್ನು ಕೆಲವೊಂದು ಜನ ದೊಡ್ಡ ಉದಾಹರಣೆ ಇಟ್ಕೊಂಡು ಇಲ್ಲಿ ತಗೊಂಡ್ಬಿಡ್ರಿ ಮಾಡ್ರ ಕಡೆ ಹೇಳ್ತಾರೆ. ಯಾಕೆ ಹೇಳಕ್ಕೆ ಈ ಮಾತು ಇಷ್ಟಪಡ್ತಂದ್ರೆ, ನಾವು ಇಲ್ಲಿ ಅಧ್ಯಕ್ಷ ಆಗಿ ಫಸ್ಟ್ ಬಂದ್ಬಿಡ್ಲಿ ಮಲ್ಲೇಶ್ ಅವರು ನಾವು ಎಲ್ಲ ಇದ್ವಿ. ಇಲ್ಲಿ ಶಾಲೆಗೆಲ್ಲ ಹಿಂದ್ಗಡೆ ಎಲ್ಲ ಕಂಪೌಂಡ್ ಇಲ್ದಕ್ಕೆ ಗಲೀಜ್ ಆಗ್ತಾ ಇತ್ತು. ಅದು ಕೇಳಿದಾಗ ನಾವು ಕುಕ್ನೂರ್ ಸರ್ ಆಗಲಿ, ಕೆಂಪ್ಲಾಪುರ ಸರ್, ಟೀಚರ್ ಮನೋಜ್ ಈ ತರ ಗಲೀಜ್ ಆಗತ್ತೆ ಹಿಂದ್ಗಡೆ, ಮತ್ತೆ ಇದಕ್ಕೊಂದು ಏನಾರ ಪರಿಹಾರ ಕಂಡ್ಕೊಂಡಾಗ ನಾವು ಮಾಡಿದ ಕೆಲಸ ಯಾಕೆ ಹೆಮ್ಮೆ ಹೇಳುದು ಅಂದ್ರೆ, ಸುಮಾರು ಅವತ್ತಿಂದ ಮತ್ತೆ ವರ್ಷ 1,25,000 ತನಕ ಖರ್ಚು ಬಂದಿದ್ರು. ಅಷ್ಟು ನಾವು ಯಾಕೆ ಇಮಿಡಿಯೇಟ್ ಮಾಡಿಕೊಟ್ಟು ಅಂದ್ರೆ, ಹುಡುಗರು ಆಟ ಆಡಕ ಒಂದು ಬಹಳ ಗಲೀಜಾಗಿದ್ದು. ಅದಕ್ಕೆ ಇದು ಮಾಡಿದಂತ ಸೇವೆ ಇದೆ, ಎಲ್ಲರೂ ಕೂಡಿ ಮಾಡಿದ್ರು. ನಾನು ಒಬ್ಬನ ಹೇಳೋಲ್ಲ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವು ಮಾಡಿದ ಕೆಲಸಕ್ಕೆಲ್ಲ ಸಹಕಾರ ಕೊಡ್ತಿದ್ರು. ಅದಕ್ಕೆ ಬರುವ ದಿನಮಾನದಾಗ ಎಲ್ಲರೂ ಒಳ್ಳೆಯ ನೌಕರಿ ಗಿಡ್ಸ್ಕೊರಿ, ಜೊತೆಗೆ ವಾಪಸ್ ಊರಿಗಾಗಿ ನಿಮ್ಮಿಂದ ಒಂದು ಏನಾರ ಕಾಣಿಕೆ ಸಿಗ್ಲಿ. ಊರಿಂದ ಎಷ್ಟು ಜನ ಮನೆ 26 ಜನ, ಮತ್ತೆ ಹಿಂದಿನ ಲಿಸ್ಟ್ 3 ಜನ 9 ಜನ ಸೇರಿದಾರೆ. ಈ ಗ್ರಂಥಾಲಯಕ್ಕಾಗ್ಲಿ ಸ್ವಇಚ್ಛೆಯಿಂದ ಬಂದ ಒಂದು ದೇಣಿಗೆ ಕೊಡೋ ಮುಖಾಂತರ ಯುವಕರಿಗೆ ಚೆನ್ನಾಗಿ ಓದ್ರಿ, ಮತ್ತೆ ಓದಿ ಯಾವುದೋ ಒಂದು ಅಹಿತಕರ ಘಟನೆ ನಡೀಬಾರ್ದು ನಡ್ಸ್ಕೊಂಡ ಅಲ್ಲಿ ಹಿರಿಯರಿಗೂ ಕೂಡ ಅಷ್ಟೇ ಬೇಡ, ಯುವಕರಿಗೂ ಕೂಡ ಅಂತೇಳಿ ಇವತ್ತಿನ ವೇದಿಕೆಯಲ್ಲಿ ಆಶೀರ್ವಾದ ಎಲ್ಲರೂ ಒಂದನ್ನು ಇವತ್ತು PSI ಹುದ್ದೆಗೆ ನೇಮಕವಾದಂತ ಲಕ್ಷ್ಮಣ್ ಶಿವಾಜಿ ಚಿಂಚಲಿ ಅವರು ಕೂಡ ಮತ್ತೊಮ್ಮೆ ನನ್ನ ವಂದನೆಯನ್ನು ತಿಳಿಸಿ, ಇನ್ನೂ ಕೂಡ ಬರುವ ದಿನಮಾನದಲ್ಲಿ ಮತ್ತೆ ಅವರು KS ಅಥವಾ ಮತ್ತೆ ಯಾವ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಿ ಇನ್ನೂ ಒಂದು ಉನ್ನತ ಹುದ್ದೆಗೆ ಹೋಗ್ಲಿ. ಬರುವ ಎಲ್ಲ ನಮ್ಮ ಯುವಕರು ಕೂಡ ಚೆನ್ನಾಗಿ ಶಾಲೆಯನ್ನು ಕಲಿತ ಇಲ್ಲಿ ಹೇಳಿ ಕಿವಿ ಮಾತನ್ನ ಇದನ್ನ ಯಾರು ಅನೇಕ ಭಾವಿಸಬಾರ್ದು. ಯಾಕಂದ್ರೆ ನನಗೆ ಕೇಳಕ್ ಸಿಕ್ಕ ಬೇಜಾರ ಕೆಲವು ವಿಷಯದಾಗ ಈ ತರ ನಡೆದ ಘಟನೆ ಆಗಬಾರ್ದು. ಅನಿವಾರ್ಯ ಹಂಗ ಬಂದ್ರೆ ಮತ್ತೆ ಅದು ಜನಪ್ರತಿನಿಧಿ ಏನ್ ನಿರ್ಧಾರ ಕೊಡ್ತೈತಿ ಆ ನಿರ್ಧಾರಕ್ಕೆ ತಲೆಬಾಗಬೇಕು. ಎಲ್ಲರೂ ಜನರಿಗೆ ಏನ್ ನಿರ್ಧಾರ ಕೊಡ್ತಾರಲ್ಲ ಅವ್ರು ತಲೆಬಾಗಬೇಕು. ಯಾರ ಜನರ ಪ್ರೀತಿ ಅಥವಾ ಮಕ್ಕಳ ತಂದೆ ತಾಯಿ ಪಾಲಕರಿಗೆ ಬೇಕಾಗಿರ್ತಾರಲ್ಲ ಅವ್ರನ್ನ ಅವ್ರು ಬಯಸಿದಾಗ ಅವ್ರು ಆಯ್ಕೆಯಾಗಿ ತಮ್ಮ ಹುದ್ದೆಯನ್ನ ಅಲಂಕರಿಸೋ ಪ್ರಸಂಗ ಬರ್ತದೆ. ದಾಂಧಲೆ ಬರೋದಾಗ ಯಾವ್ದೋ ಕಾರಣಕ್ಕೂ ಶಾಂತ ರೀತಿ ನಡೆಸೋಣ ಅಂತ ಹೇಳಿ ನನ್ನ ಮಾತಿಗೆ ಎಕ್ಕರಾಗ್ಬೇಕು. ಸಮುದಾಯದ ಸಹಕಾರದಿಂದ ನಾವು ಏನೆಲ್ಲನೂ ಸಾಧಿಸಬಹುದು. ಯಾಕಂದ್ರೆ ಒಂದು ಗ್ರಂಥಾಲಯದ ಉದಾಹರಣೆಯನ್ನು ಕೊಟ್ಟು ತಮ್ಮ ಮುಂದೆ ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದಂತಹ ಲಕ್ಷ್ಮಣನ ಮಂಗಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ನೋಡ್ರಿ, ಮಾನವ ಜೀವನದಲ್ಲಿ ಸಾಧನೆ ಎಂಬುದು ಒಂದೇ ದಿನದಲ್ಲಿ ನಡೆದು ಬಿಡ್ತಕ್ಕಂಥದ್ದಲ್ಲ. ಸಕ್ಸಸ್ ಡಸಂಟ್ ಕಮ್ ಈಸಿಲಿ ಅಂತ ಹೇಳ್ತೀವಿ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್.
ಟು ಬಿಕಮ್ ಅಚೀವ್ಫುಲ್ ಪರ್ಸನ್. ನಾವು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಸಾಕಷ್ಟು ಪ್ರಯತ್ನ ಪಡಬೇಕು. ಸೊ ಈ ಸಂದರ್ಭದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳ ಬಗ್ಗೆ ಸಾಕಷ್ಟು ಉದಾಹರಣೆ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಣ್ಣದಾದಂತ ಒಂದು ಕಾರ್ಯಕ್ರಮ, ಸತ್ಕಾರ ಕಾರ್ಯಕ್ರಮ ನಡೆಯುತ್ತೆ. ಏನಪ್ಪಾ ಅಂತಂದ್ರೆ ಕೈ ಕಟ್ರಿ, ಕೈ ಕಟ್, ಬಾಯ ಮುಚ್ಬೇಕು, ಕೈ ಕಟ್ಬೇಕು, ಆಯ್ತಾ? ನಾನು ಒಂದು ಉದಾಹರಣೆ ಕೊಡ್ತೀನಿ. ನಿನ್ನೆ ದಿನ ಒಂದು 6 ದಿನ ನಮ್ಗೆ 5 ದಿನ ಟ್ರೈನಿಂಗ್ ಇತ್ತು. ಟ್ರೈನಿಂಗ್ ದಲ್ಲಿ ಹೋದಾಗ ನಾವು ಹಂಗ ಪ್ರೇಯರ್ ಅಸೆಂಬ್ಲಿ ನಡೆದದ್ದೆಲ್ಲ ನಾವು ರಾಷ್ಟ್ರಗೀತೆ ಬಾರಿಸೋದಾಗ್ಲಿ, ಪ್ರೇಯರ್ ಅಸೆಂಬ್ಲಿಯನ್ನ ಒಂದು ನಮ್ಮ ಜಾಗ್ನೂರ್ ಸ್ಕೂಲ್ PMC ಸ್ಕೂಲ್ ಅಂತಾನೆ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿ ಅದ್ರೊಳಗೆ ನಾವೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಒಬ್ರು ಇಲ್ಲಿ ನಮ್ಮ ಸ್ಕೂಲ್ಗೆ ಪ್ರೇಯರ್ ಅಸೆಂಬ್ಲಿಗೆ ವಿಸಿಟ್ ಮಾಡಿ ಇಲ್ಲಿ ಅವರು ಪ್ರೆಸೆಂಟ್ ಇದ್ರು. ಇಲ್ಲಿ ಕಾರ್ಯಕ್ರಮ ನೋಡಿದ್ರು, ಪ್ರೇಯರ್ ಅಸೆಂಬ್ಲಿ ನಡೀತಕ್ಕಂಥ ಆಕ್ಟಿವಿಟಿಗಳನ್ನ ಅಬ್ಸರ್ವ್ ಮಾಡಿ ಅಲ್ಲಿ ಕರಗಾಂವ್ ಕ್ಲಸ್ಟರ್ ಮತ್ತೆ ಅದೇ ರೀತಿ ಕಡಕ್ಲಾಟ್ ಕ್ಲಸ್ಟರ್ ಅಲ್ಲಿ ಹೋದಾಗ ಅಲ್ಲಿಯೂ ಪ್ರೇಯರ್ ಅಸೆಂಬ್ಲಿಗೆ ಅವರು ಅಟೆಂಡ್ ಆಗಿದ್ರು. ಅಟೆಂಡ್ ಆದಾಗ ಅಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಏನಂತಂದ್ರ ಅಲ್ಲಿ ಟೀಚರ್ ನಮಗೆ ಹೇಳಿದ್ರು, ನೋಡ್ರಿ ಇಲ್ಲಿ ಜಾಗರೂಕ ಹೋಗಿ ನೋಡಿ ಬರ್ರಿ, ಅಲ್ಲಿ ಪ್ರೇಯರ್ ಅಸೆಂಬ್ಲಿ ಹೆಂಗ್ ಮಾಡ್ತಾರ ಅಂತಾರೆ. ಅಂದ್ರೆ ನಮ್ಮ ಪ್ರೇಯರ್ ಅಸೆಂಬ್ಲಿ ಇವತ್ತು ಚಿಕ್ಕೋಡಿ ತಾಲೂಕಿಗೆ ಮಾದರಿಯಾಗಿದೆ ಅಂದ್ರೆ ಅದರ ಹಿಂದೆ ಶಿಕ್ಷಕರ ಪರಿಶ್ರಮ ಇದೆ ಅಂತಕ್ಕಂಥದ್ದು. ಅದರ ಜೊತೆಗೆ ವಿದ್ಯಾರ್ಥಿಗಳ ಪರಿಶ್ರಮ ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ನಾವು ಅಂತಹ ಈ ಒಂದು ಪ್ರೇಯರ್ ಅಸೆಂಬ್ಲಿ ಅಷ್ಟು ನೀಟಾಗಿ ಆಗ್ಲಿಕ್ಕೆ ಒಂದು ಮುನ್ನುಡಿಯನ್ನ ಬರೆದಂತಹ ವ್ಯಕ್ತಿಗಳು ನಮ್ಮ ಜೊತೆ ಇವತ್ತಿದಾರ. ಅವ್ರು ಯಾರು ಅಲ್ಲ, ಯಾಕಂದ್ರೆ 2 ವರ್ಷದಿಂದ ಏನ್ ಮಾಡಿದ್ರೆ 2 ವರ್ಷದಿಂದಲೇ ಈ ಪ್ರೇಯರ್ ರಾಷ್ಟ್ರಗೀತೆಯನ್ನ ಯಾವ ರೀತಿ ಬಾರಿಸಬೇಕು, ಆ ಒಂದು ಡ್ರಮ್ ಜೊತೆ ಯಾವ ರೀತಿ ಆ ಒಂದು ಪ್ಲೇ ಮಾಡ್ಬೇಕು ಅನ್ನೋದನ್ನ ನಮ್ಮ ಎಲ್ಲ ವಿದ್ಯಾರ್ಥಿ 30 ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆಯಲ್ಲಿ ಬಂದು ಟ್ರೈನಿಂಗ್ ಮಾಡಿದ್ರು. ಸೊ ಅದೇ ರೀತಿ ನಿನ್ನೆ ದಿನ ಅವರು ಲಾಂಗ್ ಲೀವ್ ಮೇಲೆ ಬಂದಾರ, ಅಂದ್ರೆ ಒಂದು ವಾರ ರಜೆ ತಗೊಂಡು ಬಂದು ನಿನ್ನಿಂದ ಒಂದು ವಾರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತಾರೆ. ನಿನ್ನಿಂದ ಬಂದು ನಮ್ಮ 30 ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವ್ರು ಯಾರು ಅಲ್ಲ, ನಮ್ಮ ಪ್ರೈಮರಿ ಶಾಲೆ ಮುಖ್ಯೋಪಾಧ್ಯಾಯರಂತ ಮುನ್ನೋಳಿ ಸರ್ ಅವರ ಬ್ರದರ್, ಸಹೋದರರು ಶ್ರೀ ಸಾಗರ್ ಕುಮಾರ್ ಮುನ್ನೋಳಿ. ಅವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಶ್ರೀಗಿರಿಪುರ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನೀಟಾಗಿ ಪ್ರೇಯರ್ ಆಗ್ಬೇಕಂದ್ರೆ ಅವ್ರದ್ದು ಒಂದು ಪ್ರಯತ್ನ ಬಹಳ ಅದ್ಭುತವಾದದ್ದು. ಆ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಊರಿನವರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡಿಕೊಂಡು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ, ದಯಮಾಡಿ ಸಾಗರ್ ಮುನ್ನೋಳಿ ಅವರು ಈ ಒಂದು ಗೌರವ ಸಮರ್ಪಣೆಯನ್ನ ಅವರು ಸ್ವೀಕರಿಸಬೇಕಂತ ಅವರಲ್ಲಿ ಆತ್ಮೀಯವಾದಂತಹ ವಿನಂತಿ. ಪ್ಲೀಸ್ ಸರ್. ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಕುಮಾರ್ ಲಕ್ಷ್ಮಣ್ ಚಿಂಚಲಿಯವರು ನಿಮ್ಮೆಲ್ಲರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಬೇಕಂತ ಅವರಲ್ಲಿ ಆತ್ಮೀಯವಾದಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ಸರ್. ಎಲ್ರಿಗೂ ಜಯ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾದ ಗುರು ಹಿರಿಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, SDMC ಅಧ್ಯಕ್ಷರು, ಸದಸ್ಯರು ಹಾಗೂ ನನ್ನ ಇಲ್ಲಿ ಊರಿನ ಹಿರಿಯರ ಮತ್ತು ಇಲ್ಲಿ ಆಸೀನರಾದಂಥ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಯಾಕಂದ್ರೆ ನಿಮ್ಮ ತರಾನೇ ಇಲ್ಲೇ ಇದ್ಬಿಟ್ಟು ಫಸ್ಟ್ 8 ತರ ಇಲ್ಲೇ ಓದಿದ್ದೇನೆ. ನಮ್ಮ ಗುರುಗಳು ಈಗ ನನ್ ಕಲಿಸಿದವರು ಇರೋದಂದ್ರೆ ಆರ್ಗಮನೋಡ್ ಸರ್ ಒಬ್ಬರೇ. ಮುಂಚೆ ಆ ತರ ಹೊಡೆಯವರು ಕಲಿಸೋರು. ಇವಾಗೆಲ್ಲ ಕಾಲ ಬದಲಾಗಿದೆ ಆಕ್ಚುಲಿ, ಬಟ್ ಅವಾಗ ಎಷ್ಟು ಹೊಡಿತಿದ್ರು ಅಷ್ಟೇ ಕಲಿತಿದ್ವಿ ನಾವು. ಬಟ್ ನಿಮಗೆಲ್ಲ ಪೋಷಕರು ಹೇಳ್ತಾರೆ ಯಾರು ಹೊಡಿಬೇಡ್ರಿ ಬಡಿಬೇಡ್ರಿ ಅಂತೇಳಿ. ಬಟ್ ನನಗದು ಅಷ್ಟು ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಯಾರು ಮಾತು ಕೇಳಂಗಿಲ್ಲ ಹುಡುಗರು. ವಿದ್ಯಾ ಗಮ್ ಗಮ್ ಚಡಿ ಚಮ್ ಚಮ್, ಆ ಹಿಂದೆ ಒಂದು ಸ್ಲೋಗನ್ ಇತ್ತಲ್ಲ, ಆ ಸ್ಲೋಗನ್ ಪ್ರಕಾರ ಇದ್ರೇನೆ ಹುಡುಗರು ಭಯ ಇರುತ್ತೆ ಮತ್ತು ಕಲಿಯೋದು ಚೆನ್ನಾಗಿ ಕಲಿತಾರೆ.
ಮತ್ತು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಮ್ಮ ಜಾಗೃತ ಹುಡುಗರು ಇಷ್ಟು ಓದ್ತಾರಲ್ಲ, ಇಷ್ಟು ಓದೋಟ ನಮ್ಮ ಚಿಕ್ಕೋಟದಲ್ಲಿ ಯಾರು ಓದಲ್ಲ. ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ಸಿವಿಲ್ PC ನಾವು ಎಟ್ ಎ ಟೈಮ್ 10 ಮೆಂಬರ್ಸ್ ಆಗಿದ್ವಿ, ಸಿವಿಲ್ PC ಮತ್ತು CRDR. ನಾನು ತಾಲೂಕ್ BCM ಹೋದಾಗ ಏನಪ್ಪ ನೀವು ಜಾಗನೂರು ಹುಡುಗರು ನಿಮ್ಮ ಸಿಂಧುತ್ವ ಮಾಡಿದ್ರೆ ನಾವು ಚಿಕ್ಕೋಟ ತಾಲೂಕು ಜಾಸ್ತಿ ಮಾಡೋದನ್ನ ನಾವು ಜಾಗರೂಕ ಹುಡುಗರು ಅಂತ ಹೇಳಿದ್ರು ಅವರು. ಅದಕ್ಕೆ ನಂಗೆ ಭಾರಿ ಹೆಮ್ಮೆ ಆಯಿತು, ಭಾರಿ ಖುಷಿ ಆಯಿತು. ಮತ್ತೆ ನೀವು ನಾನು ಎಸ್ಪೆಷಲಿ 10th ಹುಡುಗರು ಫೋಕಸ್ ಮಾಡಿ ಹೇಳ್ತೀನಿ, ನನಗೆ ಈ ಸಾರಿ 100% ರಿಸಲ್ಟ್ ಬೇಕು. ಎಲ್ಲಿದೆ 10th ಅವರು? ಐ ವಾಂಟ್ 100% ರಿಸಲ್ಟ್. ಯಾಕಂದ್ರೆ ನೀವು ಎಲ್ಲ ಕಡೆ ಹೋಗಿ ಸಾಧನೆ ಮಾಡ್ತೀರಿ, ಬಟ್ ಇಲ್ಲಿ ಸಾಧನೆ ಮಾಡ್ಬೇಕು. ನಮ್ಮ ಸ್ಕೂಲಲ್ಲಿ, ನಮ್ಮ ಸ್ಕೂಲಿಂದ ನೀವು ಬೇರೆ ಕಡೆ ಹೋದಾಗ ಗುರುಕುಲದಾಗ ನೀವು ಫಸ್ಟ್ ಬರ್ತೀರಿ, ಬೇರೆ ಕಡೆ ಎಲ್ಲಿ ಹೋದ್ರೆ ನೀವು ಫಸ್ಟ್ ಬರ್ತೀರಿ. ಬಟ್ ನಮ್ಮ ಜಾನರದಾಗ ಇಲ್ಲಿ ನೀವು ಕೆಲಸಗಳ ಕಡೆ ಜಾಸ್ತಿ ಗಮನ ಕೊಡ್ತೀರಿ ಎಲ್ಲರೂ. ಏನೋ ಒಂದು ಅರ್ಶಿನ ಕಿಳಿದು ಬಂತು, ಕಬ್ಬ ಕಡಿದು ಬಂತು, ಇಂಥವೆಲ್ಲ ಯಾವುದು ಮಾಡಕ್ ಹೋಗ್ಬೇಡ್ರಿ. ಓದಿದ್ದನ್ನ ಕರೆಕ್ಟಾಗಿ 6 to 10th ಏನಿರುತ್ತಲ್ಲ, ಇದೇ ಬೇಸ್ ಮೇಲೆ ನಿಮಗೆಲ್ಲ ಬರೋದು. ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ 6 to 10th ಪ್ಲಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ ಅಲ್ಲಿ ಬರ್ತಾವಲ್ಲ ಸಬ್ಜೆಕ್ಟ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಇವ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಚೆನ್ನಾಗಿ ಓದಿ. ಮತ್ತೆ ನೀವು ಈಗ 10th ಅವರು ಓದಿದ್ದನ್ನ ಪದೇ ಪದೇ ರಿವಿಷನ್ ಮಾಡಿ. ಓದೋ ಮೆಥಡ್ ಹೆಂಗಿರ್ಬೇಕಂದ್ರೆ, ಇವತ್ತು ಏನು ಓದ್ತಿರೋ ಅದನ್ನ ನಾಳೆ ಕಂಪಲ್ಸರಿ ಓದಲೇಬೇಕು. ಪದೇ ಪದೇ ಎಷ್ಟು ರಿವಿಷನ್ ಮಾಡ್ತಿರೋ ಅಷ್ಟು ನಿಮಗೆ ನೆನಪಕ್ಕೆ ಉಳಿತೈತೆ. ಮತ್ತೆ ಇಲ್ಲಿ ಕಾಂಪಿಟೇಟಿವ್ ಓದೋ ಹುಡುಗರು ನಮ್ಮ ಹುಡುಗರು ಅದಾವ. ನಮಗೆ ಇಲ್ಲೆಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಅವರಾಗ್ಲಿ, ನಮ್ಮ ಮುನ್ನೋಳಿ ಸರ್ ಆಗಲಿ, ಎಲ್ಲರೂ ಭಾರಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾನು ಆಕ್ಚುಲಿ ಯಾವ ಊರಲ್ಲಿ, ನಮ್ಮ ಊರಲ್ಲಿ ಇರುವಂತ ವ್ಯವಸ್ಥೆ ಎಲ್ಲೂ ಇಲ್ಲ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ. ಮತ್ತೆ ಸಪೋರ್ಟಿವ್ ಇದ್ದಾರೆ. ಮತ್ತೆ ಲೆಕ್ಕಪ್ಪ ಸರ್ ಅವರು, ನಾನು ಭಾರಿ ಹೆಮ್ಮೆ ಪ್ರೌಡ್ ಆಗ್ತೀನಿ. ಅವರು ಕೂಡ ನಮ್ಗೆ ಇನ್ಸ್ಪಿರೇಷನ್ ಓದ್ಬೇಕಾದ್ರೆ. ಯಾಕಂದ್ರೆ ಅವರು ಅಗ್ರಿ ಮಾಡಿದ್ರು, ಅವರು ಅಗ್ರಿ ಆದ್ಮೇಲೆ ಚೆನ್ನಾಗಿ UPSC ಓದಿ ಮಾಡಿದ್ರು. ನಾವು UPSC ಲೆವೆಲ್ಗೆ ಸ್ವಲ್ಪ ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಬಟ್ ಆದ ಕಾರಣಾಂತರಗಳಿಂದ ಆ ಲೆವೆಲ್ ರೀಚ್ ಆಗಕ್ಕಾಗಲಿಲ್ಲ. PFC ಸೆಲೆಕ್ಷನ್ ಆಗಿ ನಾನು ಆಯ್ಕೆ ಆಗಿದ್ದೆ. ಬಟ್ ನಾನು ಐ ಆಮ್ ಆಲ್ಸೋ ಫೇಲ್ಡ್ ಸ್ಟೂಡೆಂಟ್. ನಾನು ಕನ್ನಡ ಮೀಡಿಯಂ ಓದಿನೇ ಈಗ ಸೆಲೆಕ್ಷನ್ ಆಗಿತ್ತು. ನಾನು ಫಸ್ಟ್ 4,000 ಸಿವಿಲ್ PC ಬರೆದಾಗ ಒಂದು ಸ್ಕೋರ್ ಆಗಿತ್ತು, ಬಟ್ ಫಿಸಿಕಲ್ ಫೇಲ್ ಆದೆ ನಾನು. ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವ್ರು ಕರೆದಿದ್ರು. ಅದ್ರ ನಾನು ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ತನಕ ಹೋಗಿದ್ದೆ ನಾನು, ಬಟ್ ಫೈನಲ್ ಅಲ್ಲಿ ಬರಲಿಲ್ಲ. ಅಂದ್ರೆ ಒಂದು ಜಾಬ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಂದ್ರಲ್ಲಿ ಸಕ್ಸಸ್ ಆಗಿ ಆಗ್ತೀವಿ. ಇವನ್ ನಾನು ICAR ನೆಟ್ ಬರ್ತದೆ, ಅಗ್ರಿಕಲ್ಚರ್ ಸೈಂಟಿಸ್ಟ್ ರಿಕ್ರೂಟ್ಮೆಂಟ್ ಬೋರ್ಡ್ ಅವ್ರದ್ದು ICAR ನೆಟ್ ಕೂಡ ಕ್ಲಿಯರ್ ಮಾಡಿದೆ. ಬಟ್ ನನಗೆ ಆ ಕಡೆ ಅಸಿಸ್ಟೆಂಟ್ ಪ್ರೊಫೆಸರ್ ಹೋಗೋ ಕಡೆ ಗಮನ ಇದ್ದಿರಲಿಲ್ಲ ಜಾಸ್ತಿ. ಏನಾದರೂ ಮಾಡಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತಂದ್ರೆ ಅದು ನನಗೆ ಪೊಲೀಸನ್ನ ಆಗ್ಬೇಕಂತ ಭಾರಿ ಇಷ್ಟ ಆಯ್ತು. ಹಂಗಾಗಿ ಈ ಜಾಬನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ. ನಮಗೆ ಹಿಂದೆ ಪಾವಳಪ್ಪನವ್ರ ಸರ್ ಆಗಲಿ, ಗಸ್ತಿ ಸರ್ ಆಗಲಿ, ಇವ್ರು ತುಂಬಾ ಇನ್ಸ್ಪಿರೇಷನು. ನಮಗೆ ಅವ್ರು ಹೇಳ್ತಿದ್ರು, ನಿಮ್ಮ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಡ್ತಾರೆ, ಅಲ್ಲಿ ಬೀದಿ ಎಲ್ಲ ಹೋಗಿ ತರಕಾರಿ ಎಲ್ಲ ಮಾರ್ಕೊಂಡ್ ಬರ್ತಿದ್ರು, ನಿಮ್ಮದು ಮನೆ ಎಲ್ಲ ಮನೆ ಇತ್ತು, ಅವೆಲ್ಲ ಪ್ರತಿಯೊಂದು ನಮಗೆ ಇನ್ಸ್ಪಿರೇಷನ್ ಆಗ್ತಿತ್ತು. ಅವ್ರು ಹೇಳಿದಾಗ ನಮ್ಮ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ನಾವ್ ಏನಾದ್ರು ಒಂದು ಜಾಬ್ ಹಿಡಿದ್ಬಿಟ್ಟು ನಮ್ಮ ಊರಿಗೆ ಒಂದು ಒಳ್ಳೆ ಹೆಸರು ತರಬೇಕು, ನಮ್ಮ ಊರಿಗೆ ಒಂದು ಗಣ್ಯ ವ್ಯಕ್ತಿಗಳ ಆಶೀರ್ವಾದದಿಂದ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಆಸೆ ಇತ್ತು ನಮಗೆ. ಆ ಆಶೀರ್ದಾಯಕ ಇವತ್ತು ನೆರವೇರಿದಂತ ನಾನು ಇಷ್ಟಪಡ್ತೀನಿ. ಹಾಗೂ ನಿಮಗೆ ಒಬ್ಬೊಬ್ಬರು ಕೆಲವರು ಅಂದಿರ್ತಾರೆ, ನೀನೇನ್ ಮಾಡ್ತೀವಿ, ನಿನ್ನ ಕೈಲಿಂದ ಏನ್ ನಿಗ್ತೈತಿ, ನಿನ್ನ ಕೈಲಿಂದ ಆಗಲ್ಲ ಅಂತಿದಾರಲ್ಲ. ಇವಾಗ 10th ಫಸ್ಟ್ ಬರ್ರಿ, ಎಲ್ಲರೂ 90+ ಮಾಡ್ರಿ. ಎಲ್ಲ ನೀವು ಮಾಡ್ರಿ ಅಂದ್ರೆ ನೀವ್ ಏನ್ ಹೇಳ್ತೀರಿ, ನಾನು ನೀವು ಏನ್ ಹೇಳ್ತೀರಿ ಅಲ್ಲಿ ಅಡ್ಮಿಷನ್ ನಾನು ಮಾಡಿಸ್ತೀನಿ. ಬಟ್ ನನಗೆ 100% ರಿಸಲ್ಟ್ ಬೇಕು 10th. ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಗೆ ಏನ್ ಫೆಸಿಲಿಟಿ ಬೇಕಾದ್ರೂ ಕೇಳ್ರಿ, ನಾನು ಓದಿಸ್ಕೊಡ್ತೀನಿ. ಬಟ್ ನನಗೆ ನೀವು ಯಾರು ಎಲ್ಲಿ ಕೆಲ್ಸಕ್ಕೆ ಹೋಗಂಗಿಲ್ಲ. ನಾನು ಕಬ್ಬ ಕಡೆಗೆ ಹೋದೆ, ಹುಡುಗರು ನೀವು ಅಲ್ಲಿ ಜಾತ್ರೆಗೆ ಹೋದೆ, ಇಲ್ಲಿ ಜಾತ್ರೆಗೆ ಹೋದೆ, ಎಲ್ಲಾನು ಬಿಟ್ಬಿಡ್ರಿ. ಎಲ್ಲ ನಿಮ್ಗೆ ಎಷ್ಟು ಕಷ್ಟಪಟ್ಟು ಎದಕ್ಕೆ ಮಾಡಿಸಿದ್ರೆ, ಕಲರ್ ಡ್ರೆಸ್ ಎಲ್ಲರೂ ಎಲ್ಲೂ ಇಲ್ಲ. ಕಲರ್ ಡ್ರೆಸ್ ಈ ತರ ನಮ್ಮ ಇಲ್ಲಿ ಪಂಚಾಯತ್ರೆಲ್ಲ ಓದಿಸ್ಕೊಟ್ಟು ಒಳ್ಳೆ ಡ್ರೆಸ್ ಕೊಡಿಸ್ಬಿಟ್ಟು, ಮತ್ತೆ ಒಳ್ಳೆ ಫೆಸಿಲಿಟಿ ಕೊಟ್ಟು, ಒಳ್ಳೆ ಟೀಚರ್ಸ್ ಇದ್ದಾರೆ. ಆಕ್ಚುಲಿ ಜಾನರಲ್ಲಿ ಟೀಚರ್ಸ್ ಮತ್ತೆ ಕ್ರಿಯೇಟಿವಿಟಿ ಥಿಂಕಿಂಗು ಯಾವ ಸ್ಕೂಲಲ್ಲೂ ಇಲ್ಲ. ಅದನ್ನ ಸದುಪಯೋಗ ಪಡ್ಕೊಂಡು ಎಲ್ಲರಿಗೂ ಹೊಸದಾಗಿ ನ್ಯೂ ಇಯರ್ ಬರ್ತಿದೆ, ನ್ಯೂ ರೆಸಲ್ಯೂಷನ್ ಇಟ್ಕೊಳ್ರಿ. ಈಗ 100% ರಿಸಲ್ಟ್ ಕೊಡಕ್ಕೆ ಇದು ಟ್ರೈ ಮಾಡ್ರಿ ಈ ಸಾರಿ. ಇಷ್ಟು ಹೇಳಿ ನನ್ನೊಂದು 2 ಭಾಷಣ ಮುಗಿಸ್ತೀನಿ. ತುಂಬಾ ಸೊಗಸಾಗಿ ತಮ್ಮ ಸಾಧನೆಯ ಕಠಿಣ ಪರಿಶ್ರಮದ ಹಾದಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ, ಹಾಗೂ ಈ ಶಾಲೆಯಲ್ಲಿ ಓದುವಂತಹ 90+ ಸ್ಕೋರ್ ತೆಗೆದುಕೊಳ್ಳುವಂತಹ ಮಕ್ಕಳಿಗೆ ನಿಮ್ಗೆ ಏನು ಸಹಾಯ ಬೇಕು, ಯಾವ ಕಾಲೇಜಲ್ಲಿ ಅಡ್ಮಿಷನ್ ಬೇಕು, ನಾನೇ ಮಾಡಿಸ್ತೀನಿ ಅನ್ನುವಂತಹ ನಿಮಗೆ ಉತ್ಸಾಹದಾಯಕ ಮತ್ತು ನಿಮ್ಮ ಸಾಧನೆಗೆ ಸಹಕಾರಿಯಾಗುವಂತಹ ಮಾತನಾಡಿರ್ತಕ್ಕಂಥ ಲಕ್ಷ್ಮಣ್ ಶಿವಾಜಿ ಚಿಂಚಲಿ ಅವರಿಗೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಮುಖಾಂತರ ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ 2 ವರ್ಷದಿಂದ ಟ್ರೈನಿಂಗ್ ಹೋಗ್ತಾ ಇದ್ದೆ. ಚಿಕ್ಕೋಡಿಯಲ್ಲಿ ನಮ್ಮ ಬ್ಯಾಚಲ್ಲಿ ಆಗಿರ್ತಕ್ಕಂಥ ತುಂಬ ಜನ ಟೀಚರ್ಸು ಹೇಳ್ತಾ ಇದ್ರು ಏನಂದ್ರೆ,
ನಾವು ನಮ್ದು ಕೌನ್ಸಿಲಿಂಗ್ ಅಲ್ಲಿ ಜಾಗೃತ ಶಾಲೆ ತಗೋಬೇಕಂತಿತ್ತು. ಬಟ್ ತುಂಬಾ ಜನ ಎಲ್ಲ ಅಲ್ಲಿ ಏರಿಯಾ ಸ್ವಲ್ಪ ಕಿರಿಕಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳಿ ತಗೊಂಡಿಲ್ಲ. ಆದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಮಾಡುವಂತಹ ಕಾರ್ಯಕ್ರಮಗಳು ನಿಮ್ಮ ಸ್ಟೇಟಸ್ ಅಲ್ಲಿ ನೋಡಿದಾಗ ಅಥವಾ ಗ್ರೂಪಲ್ಲಿ ಹಾಕೊಡುವಂಥ ವಿಡಿಯೋಗಳು ನೋಡಿದಾಗ ಅನಿಸ್ತಾ ಇದೆ ನಾವ್ಯಾಕೆ ನಿಮ್ಮ ಶಾಲೆ ತಗೊಂಡಿಲ್ಲ ಅಂತ. ಹಾಗಾಗಿಬಿಟ್ಟು ಈಗ ಜಾಗೃತ ನೆನೆಸ್ಕೊಂತಿದ್ದಾರೆ. ಬಟ್ ನಾವು 2 ವರ್ಷದಲ್ಲಿ ಕೆಲಸ ಮಾಡ್ತಿದ್ವಿ. ಇಷ್ಟು ಸಪೋರ್ಟಿವ್ ಆಗಿರ್ತಕ್ಕಂಥ ಗ್ರಾಮಸ್ಥರಾಗಿರ್ಲಿ ಅಥವಾ ಗ್ರಾಮ ಪಂಚಾಯತ್ ಅಥವಾ ಎಸ್ಟೇಷನ್ ಆಗಿರಲಿ ಎಲ್ಲೂ ನಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅಷ್ಟು ಮಕ್ಕಳಿಗೆ ಕಲಿಕೆ ಅಂತ ಎಲ್ಲ ತುಂಬಾ ಬದಲಾವಣೆ ಆಗ್ತಿದೆ. ಜಗತ್ತು ಯಾವಾಗಲೂ ಕಾಲ ಉರುಳ್ತಾ ಇರುತ್ತೆ, ಎಲ್ಲ ಬದಲಾವಣೆ ಆಗ್ತಿರುತ್ತೆ. ಸೊ ಅಂತಹ ಬದಲಾವಣೆ ಕಾಲಚಕ್ರದಲ್ಲಿ ತಾವು ಸಹ ಸಿಲುಕಿ ತಮ್ಮ ಬದುಕನ್ನ ಬೆಳಗಿಸ್ಕೋಬೇಕು. ಇಂತಹ ಸಾಧಕರ ಮಾದರಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ತಾವು ಸಹ ಮುಂದೆ ಈ ಸ್ಥಾನದಲ್ಲಿ ಕೂತ್ಕೋಬೇಕಂತ ಹೇಳಿ ಬಯಸ್ತಾ ಇಲ್ಲಿಗೆ ಬಂದಿರತಕ್ಕಂಥ ಸಾಧಕರಿಗೆ ಆಯ್ತಕ್ಕಂಥ ಲಕ್ಷ್ಮಣನ ಚಿಂಚಿಲಿ ಹಾಗೂ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮಣನ ಮಂಗಿ ಅವರಿಗೂ ಹಾಗೂ STMC ಅಧ್ಯಕ್ಷ ಆಗಿರ್ತಕ್ಕಂಥ ಮಾರುತಿಯಣ್ಣ ಕಪ್ಪಲಗುದ್ದಿ ಅವರಿಗೂ ಹಾಗೂ ಮತ್ತು ಉಳಿದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ STMC ಸದಸ್ಯರಿಗೂ ಹಾಗೂ ಊರಿನ ಸಮಸ್ತ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಹಿರಿಯರಿಗೂ ಒಂದು ಗೌರವ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಸಹ ತಾವು ನೀಟಾಗಿ ಗಲಾಟೆ ಮಾಡದೆ ಎದ್ಬಿಟ್ಟು ತಮ್ಮ ತರಗತಿಗೆ ಹೋಗ್ಬೇಕಂತ ಹೇಳಿ ಹೇಳ್ಕೊತೀನಿ. ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಎದ್ದೇಳಬೇಕು. ಈ ಸಾಧಕರಿಗೆ ಒಂದು ಸಲಾಮಿ ಬೇಕಾ ಸಲಾಮಿ ಮುಖಾಂತರ ಗೌರವವನ್ನು ಸಲ್ಲಿಸೋಣ. ಎಲ್ಲರೂ ಆರ್ಡರ್ ಕೊಡ್ತಾರೆ, ಎಲ್ಲರೂ ಸಲಾಮಿ ಬೇಕಾ ಹೇಳಿ ಅವರಿಗೆ ರೆಸ್ಪೆಕ್ಟ್ ಕೊಟ್ಟ ಕಾರ್ಯಕ್ರಮದಿಂದ ನಿರ್ಗಮಿಸೋಣ. ಓಕೆ, leaders